ದೇವರು ನಮ್ಮ ಸಂಗಡ ಇರುವಾಗ ನಮಗೆ ಯಾವ ಭಯವಿಲ್ಲ. ಯಾಕಂದ್ರೆ ನಾನು ಕ್ರೈಸ್ತನಾಗಿ ಸಾರ್ತಾ ಇಲ್ಲ, ಒಬ್ಬ ಗೌಡ ಹಿಂದೂ ಕುಟುಂಬದಿಂದ ಹೊರಗಡೆ ಬಂದು ಯೇಸು ಕ್ರಿಸ್ತನೇ ದೇವರೆಂದು ಹೇಳಲು ಸಾರಿ 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 ಹೇಳುತ್ತೇನೆ. ಅದಕ್ಕೆ ಕರ್ನಾಟಕ ಯೇಸುವಿಗಾಗಿ ಯೇಸು ಕ್ರಿಸ್ತನ್ ಒಬ್ಬನೇ ನಿಜವಾದ ದೇವರು. ಪೊಲೀಸ್ಗಳು ಸಾಯಿಸ್ತಾರ? ರೆಡಿ ಆಗಿದ್ದೀನಿ. ರಾಜಕಾರಣಿಗಳು ಸಾಯಿಸ್ತಾರ? ರೆಡಿ ಆಗಿದ್ದೀನಿ. ನೀವು ಇಲ್ಲಿ ಎಷ್ಟೋ ಜನ ನಮ್ಮನ್ನು ಸಾಯಿಸ್ತಾರ? ರೆಡಿ ಆಗಿದ್ದೀನಿ. ಆದ್ರೂ ಹೇಳ್ತೀನಿ, ಯೇಸು ಕ್ರಿಸ್ತನ್ ಒಬ್ಬನೇ ನಿಜವಾದ ದೇವರು. ಯಾವ ದೇವ್ರ ಕತೆ ಗೊತ್ತು? ಎಲ್ಲ ಮುಳುಗಿ ಬಂದವನೇ ನಾನು, ಎಲ್ಲ ನದಿಗಳನ್ನು ನೋಡಿದವನೇ ನಾನು. ಆದ್ರೆ ಯೇಸು ಕ್ರಿಸ್ತನ ಪ್ರೀತಿ ಯಾರಿಗೂ ಸಿಗಲ್ಲ. ಆತನ ಪ್ರೀತಿ ಅಪರಿಮಿತವಾದದ್ದು. ಹಲ್ಲೆಲೂಯಾ. ಇವತ್ತಿರೋರು ನಾಳೆ ಇಲ್ಲ. ಎದ್ದೇಳಿರಿ. ನಮ್ಮ ಕರ್ನಾಟಕ ಯೇಸುವಿಗೆ ಸ್ವಂತ ಆಗಲೇಬೇಕು. ಆಗೋವರೆಗೂ ಬಿಡಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ದಿನ ನಮ್ಮ ಮನೆಗಳಲ್ಲಿ ರೋಗ ಬರೋದಕ್ಕೆ ಕಾರಣವೇ? ರೋಗ ಬರೋದಕ್ಕೆ ಕಾರಣವೇನು? ನಾನು ಮಾತಾಡಲ್ಲ, ಸತ್ಯವೇದ ಮಾತಾಡುತ್ತದೆ. ಹಲ್ಲೆಲೂಯಾ. ಯಾರಿಗಾದರೂ ಪ್ರಪಂಚದಲ್ಲಿ ಧೈರ್ಯ ಇದ್ರೆ ಈ ಸತ್ಯವೇದವನ್ನ ಜೈಲಲ್ಲಿ ಹಾಕಂತ ಹೇಳಿ ನೋಡೋಣ. ಇದರಲ್ಲಿ ಇರೋದನ್ನು ಹೇಳ್ತಿದ್ರೆ ಅಷ್ಟೇ ನಾನು. ಹಲ್ಲೆಲೂಯಾ. ಇವತ್ತು ಭಾರತದಲ್ಲಿ ಜನರು ಏನು ಮಾಡುತ್ತಾರೆ ಎಂದು ಸತ್ಯವೇದದಲ್ಲಿ ನೋಡೋಣವ. ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ 1ರಿಂದ 4 ನೋಡುವಾಗ ನಾನು ಏನ್ ಮಾಡ್ತಾ ಇದ್ದೆ ಅದರಲ್ಲಿದೆ. ಹಲ್ಲೆಲೂಯಾ. ಅದರಲ್ಲಿ ಏನ್ ಮಾಡಿದ್ದಾರೆ ನೋಡಿ. ನಿಮ್ಮ ಪಿತೃಗಳ ದೇವರಾದ ಒಂದೊಂದು ವಾಕ್ಯ ಹೇಳಿ ಅಬ್ಸರ್ವ್ ಮಾಡಿ, ಕೊನೆಯಲ್ಲಿ ಯಾಕೆ ನಾನು ಇಷ್ಟು ಧೈರ್ಯವಾಗಿ ಸಾರ್ತೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಅರ್ಥ ಆಗಲ್ಲ. ನಾವು ಹಿಂದೂ ಆಗಿದ್ದಾಗ ಪುಂಗಿ ಉತ್ತಾ ಇತ್ತು. ಪುಂಗಿ ಅಂತ ಬಸವಣ್ಣ ಕರ್ಕೊಂಡು ಬರೋರು. ಬಸವಣ್ಣ ನೋಡ್ಬಿಟ್ಟು ಯಾವುದೋ ಬೀದಿಯಲ್ಲಿ ಹೋಗಿ ಹಸು ನೋಡಿ ಮದುವೆ ಆಗ್ತೀಯ ಅಂದ್ರೆ ಹೂ ಅನ್ನೋವು. ಅಂತ ಜನಗಳು ನೀವೆಲ್ಲ. ಎಲ್ಲದಕ್ಕೂ ಹೂ ಅನ್ನೋದು. ಸತ್ಯವೇದ ಮಾತ್ರ ಗೊತ್ತಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಇದರಲ್ಲಿ ಏನ್ ಬರ್ದಿದೆ. 12ನೇ ಅಧ್ಯಾಯ 1ರಿಂದ 4. ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನೀವು ಭೂಮಿಯ ಮೇಲಿರುವ ದಿನಗಳೆಲ್ಲ ಅನುಸರಿಸಬೇಕಾದ ಆಜ್ಞಾವಿಧಿಗಳು ಇವೆ. ನೀವು ಸ್ವಾಧೀನ ಮಾಡಿಕೊಳ್ಳುವ ದೇಶದ ಜನಾಂಗಗಳು ದೊಡ್ಡ ಬೆಟ್ಟಗಳ ಮೇಲೆ ಇವತ್ತು ಯಾರು ಕೂತಿದ್ದಾರೆ? ದೊಡ್ಡ ಬೆಟ್ಟದ ಮೇಲೆ ನಿಮಗ್ ಗೊತ್ತು, ತಲೆ ಬೋಡ್ಸ್ಕೊಳ್ಳೋರು. ನಾನು ಹೇಳಿಲ್ಲ ರೀ, ಬೈಬಲ್ ಅಲ್ಲಿ ಇದೆ ದೊಡ್ಡ ಬೆಟ್ಟದ ಮೇಲೆ ದೇವರುಗಳು. ಆಮೇಲೆ ದಿನ್ನೆಗಳ ಮೇಲೆ ದೇವರು ಹರಡಿಕೊಂಡ ಮರದ ಕೆಳಗಡೆ ತಮ್ಮ ದೇವರುಗಳನ್ನು ನಾನು ಆರಾಧಿಸುತ್ತಾರಷ್ಟೇ. ಮರದ ಕೆಳಗಡೆ ಸುತ್ತಿದ್ದು ಸಿಕ್ಕಿದ್ದೇನು ಕೈಗೆ? ಚೊಂಬು. ನಗ್ತೀರಾ? ನೋವನ್ನು ಅನುಭವಿಸಿದವನ್ ಗೊತ್ತು. ಯಾವ ದೇವರು ಸಹಾಯ ಮಾಡಲಿಲ್ಲ, ನನ್ನನ್ನ ಸಹಾಯ ಮಾಡಿದು ಯೇಸು ಕ್ರಿಸ್ತನೊಬ್ಬನೇ. ಸಾಯಿಸ್ತಾರೆ. ವಾಕ್ಯ ಹೇಳ್ತಾ ಇದ್ದೀನಿ, ನೀನ್ ಯಾಕೆ ನನ್ನ ಸಾಯಿಸ್ತೀಯ? ನನಗೆ ಸಾವು ಇನ್ನೂ ಬಂದಿಲ್ಲ, ಇನ್ನೂ ಇದೆ ಟೈಮು. 31 ವರ್ಷ ಅವ್ರಿಗೆ ಹಿಂಗೆ ಹೇಳ್ಕೊಂಡು ಬರ್ತಾ ಇದ್ದೀನಿ. ಎಲ್ಲಾ ಪಾಸ್ಟ್ಗಳು ಬಂದು ಹಿಂಗ್ ಸಾರ್ಬೇಡ, ನೀನ್ ಚಿಕ್ಕ ವಯಸ್ಸು ಸತ್ತೋಗ್ತೇನೆ. ನಾನು ಸಾಯಕ್ಕೆ ಹುಟ್ಟಿರೋದು. ಹಲ್ಲೆಲೂಯಾ.
ಆ ಕಾಲದಲ್ಲಿ ಹರಿಕತೆ ಮಾಡ್ತಾ ಇದೆ, ಇವತ್ತು ನಿಜವಾದ ಕತೆ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ನಮ್ಮ ಮಧ್ಯದಲ್ಲಿ ಟಿವಿ 9 ಒಂದು ಸಲ ಏನೋ ಒಂದು ದುಃಖ ಆಯಿತು. ದಿಢೀರೆಂಬುದಾಗಿ 4ನೇ ಮಾಡಿಯಿಂದ ನನ್ನ ಮಗಳು ಮೃದುಳ ಬಿದ್ದಳು, ಕಾಲು ಮುರ್ಕೊಂಡಳು. ಆದರೆ ನನ್ನ ಮಗಳು ಏನ್ ಮಾಡಿದ್ಲು ಗೊತ್ತಾ? ಅಪ್ಪ, ನನ್ನ ವಯಸ್ಸು, ಬಾ ಹೇಗಾದ್ರೂ ಆ ನಂಬರ್ ತಗೊಂಡು ಆ ಮಗುವನ್ನ ನೋಡೋಣ. ಒಂದು ಮರಾಠಿ ಕುಟುಂಬ, ಅವ್ರ ಮನೆಗೆ ಹೋಗೋಣ ಬಾಪ. ನಂಬರ್ ಕೊಡು ಮಗಳೇ. ಹುಡುಕಿದ್ಲು, ನಂಬರ್ ತಗೊಂಡ್ಲು. ಕೊನೆಗೆ ಫೋನ್ ಮಾಡಿದ್ರೆ ಆ ಟಿವಿ 9 ಹೋಗ್ಬಿಟ್ರೆ ತಲೆ ತಿಂತಾರೆ. ಇವ್ರದೇ ನಂಬರ ಅಂತ ಬೆಳಗ್ಗೆ ನಾನು ಫ್ಯಾಕ್ಟ್ರಿಯಲ್ಲಿ ಫೋನ್ ಮಾಡಿದೆ, ನೋಡಿದ್ರೆ ಅವ್ರ ತಾಯಿ ತೆಗೆದ್ರು. ಆಗ ನಾನು ಕೇಳಿದೆ, ನಿಮ್ಮ ಮಗಳು ಬಂದು ನೋಡ್ಬೋದಾ? ಖಂಡಿತವಾಗಿ ಅಂತ SMS ಅಲ್ಲಿ ಅಡ್ರೆಸ್ ಕೊಟ್ರು. ಓದ್ವಿ, ಪ್ರಾರ್ಥನೆ ಮಾಡಿದ್ವಿ. ಇವತ್ತು ನಡ್ಕೊಂಡು ಬಂದಿದ್ದಾರೆ. ಕೈಗಳನ್ನು ತಟ್ಟಿರಿ. ಎಲ್ಲಾ ಎಲುಬುಗಳು ಕರ್ತನು ಸ್ವಸ್ಥ ಮಾಡಿದ್ದಾನೆ. ಇದು ನಿಜ, ಸುಳ್ಳು ಹೇಳಲ್ಲ ನಾನು. ಆಮೇಲೆ ಏನಾಯ್ತು ವಾಕ್ಯದಲ್ಲಿ? ಹರಡಿಕೊಂಡ ಮರಗಳ ಕೆಳಗೆಯೂ ತಮ್ಮ ದೇವರುಗಳನ್ನು ಆರಾಧಿಸುತ್ತಾರಷ್ಟೇ. ಅದನ್ನ ಆ ಸ್ಥಳಗಳನ್ನೆಲ್ಲ ನೀವು ಅಗತ್ಯವಾಗಿ ನಾಶ ಮಾಡಬೇಕು. ನಾಶ ಮಾಡ್ಬೇಕಂತ 4000 ವರ್ಷಗಳ ಹಿಂದೆ ಹೇಳಿದ್ರು. ಮುಟ್ಟಾಳ್ರ ನಾಶ ಮಾಡ್ಲಿಲ್ಲ. ಅದಕ್ಕೆ ಸುತ್ತಾನೇ ಇದ್ದಾರೆ ಅವರು. ಸುತ್ತಿ ಸುತ್ತಿ ತಲೆ ಸುತ್ತಿ ಬೀಳ್ತಾ ಇದ್ದಾರೆ ಹೊತ್ತು ಒಬ್ಬರು ದೇವ್ರನ್ನ ನೋಡಿಲ್ಲ. ಆದ್ರೆ ನಾವು ನೋಡಿದ್ದೀವಿ. ಯಾಕಂದ್ರೆ ಅವರು ಸತ್ತು ಉಡಲ್ಪಟ್ಟು ಎದ್ದು ನಮ್ಮ ಮಧ್ಯದಲ್ಲಿ ಇದ್ದಾನೆ. ನಾನು ನೋಡಿದ್ದೀನ್ರಿ. ಎಲ್ಲಾ ದೇವ್ರನ್ನ ಹುಡ್ಕೊಂಡು ಹೋದೆ, ಯೇಸು ನನ್ನ ಹುಡ್ಕೊಂಡು ಬಂದ್ರು. ಹಲ್ಲೆಲೂಯಾ. ಆಮೇಲೆ ಏನಾಯ್ತು ವಚನ? ಅಲ್ಲಿಗೆ ಬಿಡ್ಲಿಲ್ವೇ ವಚನ? ಅವರ ಬಲಿಪೀಠಗಳನ್ನು ಕೆಡವಿ ಅವರ ಕಲ್ಲು ಕಂಬಗಳನ್ನು ಒಡೆದು ಅಶೇರವೆಂಬ ವಿಗ್ರಹ ಸ್ತಂಭಗಳನ್ನು ಸುಟ್ಟು ಅವರ ದೇವತಾ ಪ್ರತಿಮೆಗಳನ್ನು ಕಡಿದು ಬಿಟ್ಟು ಆ ದೇವರ ಹೆಸರುಗಳೇ ಇಲ್ಲದಂತೆ ಮಾಡಿಬಿಡಬೇಕು. ನಮ್ಮ ದೇವರೊಬ್ಬನೇ. ಹಲ್ಲೆಲೂಯಾ. ನಾನು ಹೇಳಿಲ್ಲ ರೀ, ಅಷ್ಟು ಮಾತ್ರವಲ್ಲ, ಇನ್ನೊಂದು ವಚನ ಓದ್ರಿ, ಅರ್ಥ ಆಗುತ್ತದೆ. ಧರ್ಮೋಪದೇಶ ಕಾಂಡ 18 9ರಿಂದ 12 ನಾನು ಏನೇನ್ ಮಾಡ್ದೆ ಅದ್ರಲ್ಲಿ ಬರ್ದಿದೆ. ನಿಮ್ಮ ದೇವರಾದ ಓದ್ಕೊಂಡು ಹೋಗ್ಬಿಡಿ, ಟೈಮ್ ಇಲ್ಲ. ಯಾಕಂದ್ರೆ ಎಲ್ರು ಕಾಯ್ತಾ ಇದ್ದಾರೆ, ಯಾವಾಗ ನಮ್ ಬಿಟ್ರೆ ಸಾಕು ಹೋಗೋಣ ಅಂತ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದಾಗ ಅಲ್ಲಿರುವ ಜನಗಳ ಏಸಿಗೆ ಕೆಲಸಗಳನ್ನು ಅನುಸರಿಸಲೇಬಾರದು. ಏನ್ ಮಾಡ್ತಾ ಇದ್ದಾರೆ? ಬೆಳಿಗ್ಗೆ ಎದ್ದಿದ ತಕ್ಷಣ ಮಕ್ಕಳನ್ನು ಆಹುತಿ ಕೊಡುತ್ತಾರೆ, ಕಣಿ ಹೇಳುತ್ತಾರೆ, ಶಕುನ ನೋಡುತ್ತಾರೆ, ಯಂತ್ರಮಂತ್ರಗಳನ್ನು ಮಾಡುತ್ತಾರೆ, ಮಾಟಗಾರರು, ತಂತ್ರಗಾರರು, ಸತ್ತವರನ್ನು ವಿಚಾರಿಸುವವರು, ಬೇತಾಳಕರು. ಇವರು ಕ್ಯಾಥಲಿಕ್ ಇದ್ದಾರೆ, ಸತ್ತವರನ್ನ ವಿಚಾರಿಸಕ್ಕೆ ಭಾಷಣಕ್ಕೆ ಹೋಗ್ತಾ ಇರ್ತಾರೆ. ಇನ್ನೂ ಬುದ್ಧಿ ಬಂದಿಲ್ಲ ಕ್ರೈಸ್ತರಿಗೆ. ಇನ್ನು ಹಿಂದೂಗಳಿಗೆ ಎಲ್ರಿ ಬುದ್ಧಿ ಬರುತ್ತೆ? ಆ ಬದುಕಿರುವಾಗ ಏನು ಕೊಡಲ್ಲ, ಸತ್ತೋಗಿರುವಾಗ ಎಂಡ ಇಡ್ತಾರೆ, ಸತ್ತಾಗ ಬೀಡಿ ಇಡ್ತಾರೆ. ಯೋಚನೆ ಆದ್ರೂ ಮಾಡ್ಬೇಕ? ಸತ್ತವ್ರನ್ನ ಬಿಟ್ಟು ಎದ್ದು ಬಾ ಅಂತ ನಿನಗೆ ಹೇಳಿದ್ರೆ, ಸತ್ತೋಗಿರೋತ್ರ ನಮ್ ತಾತ ಇದ್ದಿದ್ರೆ ಚೆನ್ನಾಗಿತ್ತು, ಯಾಕೆ ಕುಡ್ಕೊಂಡು ನಿಮ್ಮನ್ನ ಸಾಯ್ಸಕ್ಕ? ಬದುಕಿರೋವಾಗ ಯುವಕರು ಹೇಳ್ತೀರಿ, ನಿಮ್ಮ ಮನೇಲಿ ನಿಮ್ ಗಂಡ ಯಾವಾಗ ಸಾಯ್ತಾನಂತೀರಾ? ಮೊದಲು ನೋಡ್ಕೊಳ್ರಿ ನಿನ್ ಬದುಕಿರೋವಾಗ. ಸತ್ತೋದ್ಮೇಲೆ ಏನು ಹೋಗ ಅಲ್ಲಿ ಅಳೋದು? ಹಲ್ಲೆಲೂಯಾ. ಇನ್ನೂ ಬುದ್ಧಿ ಬಂದಿಲ್ಲ. ಹೋಗೋಗಿ ಹಿಂದೂಯಿಂದ ನಾನು ದೇವ್ರ ಕಡೆ ತಿರ್ಕೊಂಡು ಕ್ರೈಸ್ತರಿಗೆ ಬುದ್ಧಿ ಹೇಳೋಕತ್ತ ಪರಿಸ್ಥಿತಿ ಬಂದಿದೆ. ನಾಚಿಕೆ ಆಗಲ್ಲ? ನೀವೆಲ್ಲ ಚಿಕ್ಕ ವಯಸ್ಸಿಂದ ಕ್ರೈಸ್ತರಾಗಿ ಓದಿ ಹೋಗಿ ವಾಕ್ಯ ಸಾರಕ್ಕಾಗಲಿಲ್ಲ. ಇಷ್ಟೊತ್ತಿಗೆ ಕರ್ನಾಟಕ ರಕ್ಷಣೆ ಹೊಂದಬೇಕಾಗಿತ್ತು. ಎಲ್ಲ ಮಲಗಿದ್ದೀರಾ? ಹಲ್ಲೆಲೂಯಾ. ನಮ್ಮ ದೇವರು ಗರ್ಜಿಸುವ ಸಿಂಹ ಅಲ್ಲ, ಆತನೇ ಸಿಂಹ. ನಾವು ಸಿಂಹದ ಮರಿಗಳು. ಹಲ್ಲೆಲೂಯಾ. ಯೂದ ಸಿಂಹದ ಮರಿಗಳು. ಕೂತಿರ್ಬೇಕು. ಇವತ್ತು ದೇವೇಗೌಡ ಬೀಳ್ತಾ ಇತ್ತು, ಕುಮಾರಸ್ವಾಮಿಗೆ ಬೀಳ್ತಾ ಇತ್ತು. ಯಾರಾದ್ರೂ ಏನ್ರಿ, ನನಗೆ ಎಲ್ಲರೂ ದೇವ್ರ ಮಕ್ಕಳು. ಹಲ್ಲೆಲೂಯಾ. ಯಾಕಂದ್ರೆ ಕುರುಬನಾಗಿ ನಿಂತಿದ್ದೇನೆ. ಇದರಲ್ಲಿ ರೆವರೆಂಟು, ಬಿಷಪ್ ಇದೆಲ್ಲ ನನಗೆ ಬೇಡ. ಕುರುಬನಾಗೆ ಸಾಕಕ್ಕೆ ಯೋಗ್ಯತೆ ಇಲ್ಲ. ಅದು ಪಟ್ಟ ಇಟ್ಕೊಂಡು ನಾನೇನ್ ಮಾಡ್ಲಿ?
ಬೀದಿಯಲ್ಲೆಲ್ಲ ಕರ್ಕೊಂಡೋಗಿ ಅವ್ರು ಏಸು ಬಗ್ಗೆನೇ ಗೊತ್ತಿಲ್ಲ, ಚಕ್ಕಂತ ಮುಳುಗ್ಸೋದು, ಬಿಷಪ್ ಪಟ್ಟ ಕೊಡೋದು. ಏನ್ರಿ ಇದು? ಅವ್ನಿಗೆ 2 ಕೊಂಬಂದು ಬಿಡುತ್ತೆ, ದಾರಿಯಲ್ಲಿ ಹೋಗಿದ ತಕ್ಷಣ 3 ಬಾಡಿಗಾರ್ಡ್ಗಳು. ದೇವದೂತರು ಇಲ್ಲ ನಮಗೆ, ಯಾವ್ದ್ರಿ ಸಾಯಿಸ್ತಾನೆ? ದೇವದೂತರ ಮುಂದೆ ನಿಂತ್ಕೊಳ್ಳಕ್ ಆಗುತ್ತಾ? ಇವಾಗವರೆಗೂ ನಾನು ಸಿಂಗಲ್ ಆಗೇ ಓಡ್ತಾ ಇದ್ದೀನಿ. ಸಾಯಿಸ್ರಿ. ಒಪ್ಪನ್ ಸತ್ರ 106 ಲಕ್ಷಾದಿ ಕ್ರೈಸ್ತ ಜನಾಂಗಗಳು ಪ್ರಾಣ ಕೊಡಕ್ಕೆ ತಯಾರಾಗಿದ್ದಾರೆ. ಮೊನ್ನೆ ಪೋಸ್ಟ್ ಎಲ್ಲ ಕಿತ್ತಾಕಿದ್ರು. ನನಗೆ ಗೊತ್ತು ಪೋಸ್ಟ್ ಕಿತ್ತಾಕಿದ್ರೆ ಅವರೇ ನೆಕ್ಸ್ಟ್ ಬೈಬಲ್ ಹಿಡಿಯೋದು ಅಂತ. ಅದು ಮುಟ್ಟಿದ್ರೆ ಅಲ್ವಾ ಬೆಂಕಿ ಬೀಳೋದು. ಹಲ್ಲೆಲೂಯಾ. ಅಪೋಸಿಷನ್ ಬಂದಿರ್ತಾನೆ ರಿಯಾಕ್ಷನ್ ಆಗೋದು. ಹಲ್ಲೆಲೂಯಾ. ಖಂಡಿತ ಗೊತ್ತು. ಅವರೆಲ್ಲ ಯಾರು ಕಿತ್ತಾಕಿದ್ರು ರಾತ್ರಿ ಇವತ್ತು ಬರಕ್ಕಾಗ್ಲಿಲ್ಲ, ಬೇದಿ ಹೊಡಿತಾ ಇರ್ತಾರೆ. ಯಾರನ್ನ ಮುಟ್ಟಿದ್ರು? ನನ್ನನ್ನ, ನನ್ನ ದೇವರನ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ಯಾವುದೋ ಒಂದು ಹಾವಂತೆ, ಅದು ಯಾವ ಹುತ್ತಲ್ಲೂ ಇರೋದಿಲ್ಲ, ಯಾವುದೋ ಒಂದು ಹುತ್ತಲ್ಲಿರುತ್ತೆ. ಆ ಹುತ್ತಲ್ಲಿ ಹಾವು ಇರುವಾಗ ಆ ಹುತ್ತರ ಹತ್ರ ಯಾರು ಹೋಗಲ್ಲ, ಯಾಕಂದ್ರೆ ಅಲ್ಲಿ ಕೊಳ್ಳಿ ಮುಟ್ಟೆ ಇಟ್ರೆ ಪಟಕ್ಕನ್ ಮುತ್ತು ಕೊಡುತ್ತೆ, ಅವ್ನು ಪಟಕ್ಕನ್ ಸತ್ತೋಗ್ತಾನೆ. ಎಲ್ಲಿ ಹಾವಿಲ್ವೋ ಅಲ್ಲಿ ಪೂಜೆ ಮಾಡ್ತಾರೆ. ನಾನು ಹಂಗೆ ಇದ್ದೆ. ನಮ್ಮ ತಾಯಿಗೆ ಹೇಳ್ತಾ ಇದ್ದೆ, ಹಾವು ಇಲ್ದಿರೋವಾಗ ಮೊಟ್ಟೆ ಇಡ್ತೀಯಲ್ಲ, ಹಾವು ಇರೋವಾಗ ಹಾಲು ಇಡ್ಬೇಕಮ್ಮ, ಅವಾಗೊಂದು ಮುತ್ತು ಕೊಡುತ್ತೆ, ನೀನು ಗೊಟ್ಟಕ್ಕಂತೀಯ. ಆಚೆ ಬಂದ್ರೆ 100 ಮೈಲಿ ಓಡ್ತೀರ, ನಿಂತ್ಕೊಳ್ಳೋದು. ಅದೇನೋ ಅವನ್ನ ಸಾಯಿಸ್ಬಿಟ್ರೆ ಸರ್ಪ ದೋಷ ಅಂತ. ನಮ್ಮ ಯೇಸು ಸ್ವಾಮಿ ಹೇಳಿರೋದ ಸರ್ಪನ ತುಳಿ ಅಂತ. ಇದು ದೋಷ ಎಲ್ಲಿ ಬಂತು? ದೋಷ ಎಲ್ಲಿ ಬಂತು? ಸರ್ಪ ತುಳಿಯುವ ಅಧಿಕಾರ ನಮಗ್ ಕೊಟ್ಟಿದ್ದಾರೆ. ಅದಕ್ಕೆ ಪರಿಸರನ್ನು ನೋಡಿ ಸರ್ಪ ಜಾತಿಗಳೇ, ಬುದ್ಧಿ ಇಲ್ಲದ ಮಂಡು ಜನರೇ ಎಂದು ನನ್ನಂತ ಪಾಸ್ಟ್ರಿಗೋ ಇಲ್ಲಿರೋ ಪಾಸ್ಟ್ರಿಗೆ ದೇವ್ರು ಹೇಳಿರೋದು. ಈಗಲಾದ್ರೂ ಮಾನಸಾಂತರ ಪಡ್ರಿ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇರೋದು ಒಂದೇ ಒಂದು ಸಲ ಪ್ರಾಣ, ಯೇಸುಗಾಗಿ ಹೋಗ್ಲಿ ಬಿಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಒಬ್ಬೊಬ್ಬರು ಸಭೆಯಲ್ಲಿ ಕನ್ನಡ ಮಾತನಾಡಲು ಪ್ರಾರಂಭಿಸಿ ನೋಡಿರಿ. ಯಾಕೆ ಬೇರೆ ಭಾಷೆಯವರು ಕನ್ನಡ ಕಲಿಯಲ್ಲ? ನಾನು ಹೇಳ್ತೀನಿ ನೋಡ. ಹಲ್ಲೆಲೂಯಾ. ಕ್ಯಾಂಪಸ್ ಕ್ರೂಸೈಡ್ಗೆ ಯಾರನ್ನೋ ಕರೆಸೋದು, ಇವ್ರು ಟ್ರಾನ್ಸ್ಲೇಟರ್, ಇವನು ಅಮೆರಿಕ ಹೋದೆ, ನಾನು ಅಮೆರಿಕ ಹೋದೆ. ಇದಾ ಸಾರ್ಬೇಕು? ಏಸು ಬಗ್ಗೆ ಹೇಳ. ಅಮೆರಿಕ ಹೋದ್ರೇನು, ಪಾತಾಳಕ್ಕೆ ಹೋದ್ರೆ ನನಗೇನು? ಯಾರೋ ಒಬ್ರು ಶಿವಾಜಿನಗರ್ ಬರ್ತಾನೆ ಒಬ್ಬ ಸೇವಕ, ನನ್ನ ಒಂದು ಭೋಜನ ಬಂದು ಲಂಡನ್ ಅಲ್ಲಿ, ಮಧ್ಯಾಹ್ನ ಬಂದು ಸಿಂಗಾಪುರಲ್ಲಿ, ರಾತ್ರಿ ಊಟ ಬೆಂಗಳೂರಲ್ಲಿ. ನೀನು ಎಲ್ಲಿ ತಿಂದ್ರೆ ನನಗೇನಯ್ಯ? ಏಸು ಬಗ್ಗೆ ಹೇಳಯ್ಯ. ಇದು ಒಬ್ಬ ಟ್ರಾನ್ಸ್ಲೇಟರ್ ಬೇರೆ. ಇದಕ್ಕೆ ಇವನು ಹಂಗೇ ಹೇಳ್ತಾನೆ, ಯಾಕಂದ್ರೆ ಇವನ್ ಹಿಂದೆ ಏನೋ ಲಂಚ ತಗೊಂಡಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಚರ್ಚ್ಗಳಲ್ಲಿ ಸಾಹುಕಾರ ಬಂದ್ರೆ ಒಂದು ಚೇರು, ಬಡವ್ರು ಬಂದ್ರೆ ಅಲ್ಲಿ ಕೂತ್ಕೊ. ಬಡವರಿಂದನೇ ನೀ ಚರ್ಚ್ ಉಳಿದಿರೋದು ಇವತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗವರೆಗೂ ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿರಿ. 16 ವರ್ಷ ಚರ್ಚ್ ಪ್ರಾರಂಭ ಆಗಿ ಒಂದು ಕಾಣಿಕೆ ಮುಟ್ಟಿಲ್ಲ, ಒಂದರಲ್ಲಿ 10 ಭಾಗ ಮುಟ್ಟಿಲ್ಲ. ಎಲ್ಲ ಜನಗಳಿಗೆ ಹಂಚ್ತಾ ಇದ್ದೀನಿ. ಅದೇ ನಿಜವಾದ ಸೇವಕನು. ಬಾಸ್ಕೊಳ್ಳೋದಲ್ಲ, ಕಾರ್ ತಕೊಳ್ಳೋದಲ್ಲ, ಬಂಗ್ಲಾ ತಕೊಳ್ಳೋದಲ್ಲ, ಜಿಗಿ 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 ಅಂತ ಡ್ರೆಸ್ ಹಾಕೊಂಡು ಹಿಂಗಿಂಗ್ ಆಡೋದಲ್ಲ. ಏನ್ ಮಾತಾಡಿದ್ರು ಬುದ್ಧಿ ಬರಲ್ಲ, ಯಾಕಂದ್ರೆ ಎಲ್ಲ ಬಸವಣ್ಣ ಜಾತಿ. ಆಮೇಲೆ ಇದ್ದಿದ್ದು ಅದೇ ಕಥೆನೇ ಮಾಡೋದು. ಹಲ್ಲೆಲೂಯಾ. ಚಾಲೆಂಜ್ ಮಾಡ್ತೀನಿ, ಹರಿಕತೆ ಮಾಡ್ತೀನಿ ಬೇಕಾದ್ರೆ. ಆದ್ರೆ ಈ ನಿಜವಾದ ಕತೆ ಹೇಳೋದಿಕ್ಕೆ ಯೇಸುವಿನ ಗುಂಡಿಗೆ ಇರಬೇಕು. ಹಲ್ಲೆಲೂಯಾ. ಒಂದು ದಿವಸ ತುಮಕೂರಲ್ಲಿ ಮಾತಾಡ್ತಾ ಇದ್ದೀನಿ. ಒಂದು ಪೊಲೀಸ್ ಕನ್ವೆನ್ಷನ್ ಹಾಲಲ್ಲಿ ಪೊಲೀಸ್ ಕರೆದಿದ್ರು. ಮೊದಲೇ ದಿವಸ 15 ಪಾಸ್ಟರ್ ಕೂತಿದ್ರಪ್ಪ, ಸೂಪರ್ ಆಗಿ ಕೂತಿದ್ರು. ಮರು ದಿವಸ ಕರೆದ್ರು ಬರಲ್ಲ ಅಂತಾರೆ, ನೀನೇ ಹೇಟ್ ತಿನ್ನು ಅಂತಾರೆ. ನಾನು ತಿನ್ನಕ್ ರೆಡಿ. ಪುಕ್ಕಲ್ಲಿ ಎಲ್ಲ ಹೋಗಿ ಕೆಳಗಡೆ ಕೂತ್ಕೊಂಡ್ಬಿಟ್ರು. ಕರೆದ್ರು ಒಬ್ರು ಬಂದ್ಲಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ನನ್ನ ಹತ್ರ ಇರೋದು ನನ್ನ ಆತ್ಮ ಅಲ್ಲ, ಪರಿಶುದ್ಧ ಆತ್ಮ. ಮಾತನಾಡುವುದು ನಾನಲ್ಲ, ನನ್ನಲ್ಲಿರುವ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ.
ಮೋಶ ಹೇಳ್ದ, ಅವ್ರು ಕುರುಡ್ರು, ಅವ್ರು ಕುಂಟ್ರು, ಅವ್ರು ಮೂಗರು, ನನ್ನ ಹತ್ರ ಹೆಂಗ್ ಹೋಗ್ಲಿ? ಅದಕ್ಕೆ ದೇವರೊಂದು ಮಾತಾಡಿದ್ರು. ವಿಮೋಚನಾ ಕಾಂಡ 4ನೇ ಅಧ್ಯಾಯ 11, 12 ಸ್ಪಷ್ಟವಾಗಿ ಮಾತಾಡಿದ್ರು. ಏನ್ ಮಾತಾಡಿದ್ರು ನೋಡೋಣ ಇರಿ ಬೈಬಲಲ್ಲಿ. ಎಷ್ಟು ಜನ ಬೈಬಲ್ ತಂದಿದ್ದೀರಿ? ನನ್ಗೆ ತುಂಬಾ ಸಂತೋಷ ಆಗುತ್ತೆ. ನೀವು ವಾಕ್ಯ ಕೇಳಕ್ಕಂತಾನೇ ಬಂದಿದ್ದೀರಿ. ಅದಕ್ಕೆ ವಾಕ್ಯ ಚತುರವಾಗುತ್ತದೆ, ವಾಕ್ಯ ಕಾರ್ಯರೂಪಕ್ಕೆ ಬರುತ್ತದೆ. ನೀವು ಮುಟ್ಟಿದವರೆಲ್ಲ ಸ್ವಸ್ಥರಾಗುತ್ತಾರೆ. ಬೆಂಗಳೂರು ಪಟ್ಟಣ ಕರ್ತನಿಗೆ ಸ್ವಸ್ಥ ಹಾಗೆ ಆಗುತ್ತದೆ, ಇದು ನಿಶ್ಚಯ. ಹಲ್ಲೆಲೂಯಾ. ಕೇಳೋಣ 4ನೇ ಅಧ್ಯಾಯ 11, 12. ಯೆಹೋವನು ಅವನಿಗೆ ಮನುಷ್ಯರಿಗೆ ಬಾಯಿ ಕೊಟ್ಟವರು ಯಾರು? ಒಬ್ಬನು ಮೂಕನಾಗಿ ಮತ್ತೊಬ್ಬನು ಕಿವಿಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರು ಯಾರು? ಯೆಹೋವನಾಗಿರುವ ನಾನಲ್ಲವೇ? ಹೀಗಿರುವುದರಿಂದ ನೀನು ಹೊರಟು ಹೋಗು. ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತಾಡಬೇಕಂದುದನ್ನು ಬೋಧಿಸುವೆನು. ಕೈಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸಿರಿ. ಹೋಗುವಾಗ ಇವರು ಕ್ಯಾಥಲಿಕ್, ಇವರು ಪೆಂಟೆಕೋಸ್ಟ್, ಇವರು ಹಿಂದೂ, ಮುಸ್ಲಿಂ ಅಂತ ಯಾಕಯ್ಯ ಹೋಗ್ತೀಯ? ಯೇಸು ನಾಮದಲ್ಲಿ ಹೋಗಯ್ಯ, ಅದ್ಭುತಗಳಾಗುತ್ತದೆ. ಅವ್ರ ಚರಿತ್ರೆ ಯಾಕೆ ನೀನು ಎಲ್ಲ ನೋಡ್ತೀಯ? ಯೋಚನೆ ಮಾಡಿ ನೋಡಿ. ನಮ್ಮ ಬಾಯಿ ಒಂದು ಸಲ ನಾಲಿಗೆ ಕಟ್ ಮಾಡಿದ್ರೆ ಆಡಕ್ಕಾಗುತ್ತಾ? ಬೋಧನೆ ಮಾಡಕ್ಕಾಗುತ್ತೆ? ಈ ನಾಲಿಗೆ ಕೊಟ್ಟ ದೇವರಿಗೆ ಮಹಿಮೆ ಪಡಿಸಬೇಕಲ್ಲವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಒಂದು ವಚನವನ್ನು ನಾವು ಗಮನಿಸೋಣ. ಎಲ್ಲರಿಗೂ ಬಾಯ್ಪಾಠವಾದಂತ ವಚನ. ಯೋಹಾನ 1:12 ಅಧ್ಯಾಯ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಮೇಲೆ, ಆದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಇದು ಕ್ರೈಸ್ತರಂತ ಹೇಳಲೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಬೇಕಾದ್ರೂ ದೇವರ ಮಕ್ಕಳಾಗಬಹುದು. ಹಲ್ಲೆಲೂಯಾ. ಹಿಂದೂ ಇಲ್ಲ, ಮುಸ್ಲಿಂ ಇಲ್ಲ, ಕ್ರಿಶ್ಚಿಯನ್ಸ್ ಇಲ್ಲ, ನಾವೆಲ್ಲರೂ ದೇವರ ಮಕ್ಕಳಾಗಿ ಸೇರಿದ್ದೇವೆ. ಕೈಗಳನ್ನು ತಟ್ಟಿ ದೇವರಿಗೆ ಮಾತ್ರ ಮಹಿಮೆ ಸಲ್ಲಿಸಿರಿ. ಹಲ್ಲೆಲೂಯಾ. ಒಂದು ದಿವಸ ನಡೆದ ಸಂಭವ. ಒಂದು ಮಗು ಸತ್ತು ಹೋಗಿತ್ತು. ಲಿಟಲ್ ಫ್ಲವರ್ ಎಂಬ ಕಮ್ಮನಹಳ್ಳಿ ಹತ್ರ, ರಾಮಮೂರ್ತಿನ ಬಾಣಸ್ವಾಡಿ ಹತ್ರ ಒಂದು ಕ್ಲಿನಿಕ್ ಅಲ್ಲಿ ಮಗು ಸತ್ತೋಗಿತ್ತು. ಆದ್ರೆ ನಾನು ಒಂದು ಜಾಗದಲ್ಲಿ ಸುಮಾರು 6,000 ಜನಗಳ ಮುಂದೆ ಬೋಧನೆ ಮಾಡುವಾಗ ಒಬ್ಬ ಸಹೋದರನು, ಅನ್ಯನು, ನನ್ನ ಹತ್ರ ಒಂದು ವಿಳಾಸ ತಗೊಂಡು, ಸತ್ತೋದ್ಮೇಲೆ, ಆ ಮಗು ಸತ್ತೋದ್ಮೇಲೆ ಹೆಂಗಿದ್ರು ಮಣ್ಣು ಮಾಡ್ಬೇಕಂತ ಹೇಳಿ ಆ ಮಗುವನ್ನ ಒಂದು ಪ್ರಾರ್ಥನೆ ಮಾಡಿಸ್ಕೊಂಡ್ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದ. ನಮ್ಮ ಆಲಯದ ಹತ್ರ ಕರ್ಕೊಂಡು ಬಂದ. ಪ್ರಾರ್ಥನೆ ಮಾಡಲಿಲ್ಲ. ನಮ್ಮ ಆಲಯದಿಂದ ಒಂದು ಬೆಳಕು ಆ ಮಗು ಹತ್ರ ಬಂದು ಜೀವಂತವಾಗಿ ಸತ್ತೋಗಿರೋ ಮಗು ಎದ್ದೋತ್ತು. ಹಲ್ಲೆಲೂಯಾ. ಯಾಕಂದ್ರೆ ಅದ್ಭುತ ಮಾಡುವುದು ನಾವು ನೀವಲ್ಲ, ಕರ್ತನಾದ ಯೇಸು ಕ್ರಿಸ್ತನ್ ಒಬ್ಬನೇ. ಯೆಹೋವ ನಾಮದಲ್ಲಿ ದೆವ್ವ ಓಡಿಸಿ ನೋಡೋಣ ಹೋಗುತ್ತಾ? ಕಪ್ಪಾಳಕ್ಕೆ ಬಾರಿಸ್ಬಿಡುತ್ತೆ. ಅದೇ ಪರಿಶುದ್ಧಾತ್ಮರ ನಾಮದಲ್ಲಿ ದೆವ್ವ ಹೋಗಂತ ಹೇಳಿ ಹೋಗಲ್ಲ. ಯೇಸು ಕ್ರಿಸ್ತರ ನಾಮದಲ್ಲಿ ದೆವ್ವ ಬಿದ್ದೋಗುತ್ತದೆ. ಯಾಕಂದ್ರೆ ಮನುಷ್ಯ ಕುಮಾರನಾಗಿ ಯೇಸು ಕ್ರಿಸ್ತನು ಜನಿಸಿದನು. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರು ಪರಿಶುದ್ಧಾತ್ಮ ಬೆಂಕಿಯಾಗಿ ಆವರಿಸಿಕೊಳ್ಳುತ್ತದೆ. ಕೈಗಳನ್ನು ತಟ್ಟಿರಿ. ಹಲ್ಲೆಲೂಯಾ. ಯೋಹಾನನಿಗೆ ಬರೆದಂತ 14ನೇ ಅಧ್ಯಾಯ 26ನೇ ವಚನ ಸ್ಪಷ್ಟವಾಗಿ ಹೇಳುತ್ತದೆ, ಯಾವುದರಿಂದ ನಾವು ಯಾವ ರೀತಿ ಪ್ರಾರ್ಥಿಸಿದರೆ ಪರಿಶುದ್ಧಾತ್ಮನು ಸಹಾಯ ಮಾಡುತ್ತಾನೆಂಬುದಾಗಿ. ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ಮಗನ ಹೆಸರಿನಲ್ಲಿ ತಂದೆಯನ್ನು, ಅದಕ್ಕೆ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೆಂಬುದಾಗಿ ಹಾಡಿದೆವು. ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ, ತಂದೆ ಕಲಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನು
ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ನೋಡಿದೀರಾ ವಾಕ್ಯ? ಯಾಕೆ ಮೂವರ್ನ ಬೇರೆ ಮಾಡ್ತೀರಿ? ಹಿಂದೂ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಾರೆ. ನಮ್ದಲ್ಲ, ಒಂದೇ ದೇವರು, ಮೂವರು ಒಂದೇ ಕೆಲಸ ಮಾಡ್ತಾ ಇದ್ದಾರೆ. ಬೇರ್ಪಡಿಸಕ್ಕಾಗಲ್ಲ. ಕೈಗಳನ್ನು ತಟ್ಟಿರಿ. ನನ್ನ ಒಳಗಡೆ ಹೇಗೆ ಆತ್ಮ ಪ್ರಾಣ ಶರೀರ ಒಂದೇ ಕೆಲಸ ಮಾಡ್ತಾ ಇದೆ, ತಂದೆ ಮಗ ಪವಿತ್ರಾತ್ಮ ಒಂದೇ ಕೆಲಸ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಬಹಳ ಜನ ಬ್ರಹ್ಮನ್ ಬಗ್ಗೆ ಹೇಳ್ತಾರೆ. ಬ್ರಹ್ಮನಿಗೆ 3 ತಲೆ, ಯಾವ ಕಡೆ ಮಲ್ಕೊಳ್ತಾರೆ ಕೇಳಿ ನೋಡೋಣ. 1 ತಲೆ ಇದ್ರೆ ಈ ಕಡೆ ಮಲ್ಕೋಬಹುದು. 3 ತಲೆ ಇದ್ರೆ ಯಾವ ಕಡೆ ಮಲ್ಕೊಳ್ತಾರೆ? ಏನೋ ಕತೆ ಕೇಳಕ್ಕೆ ಚೆನ್ನಾಗಿದೆ, ಆದ್ರೆ ನಮ್ಮ ಯೇಸು ಕ್ರಿಸ್ತನ ಚರಿತ್ರೆ ನಿಜವಾದ ಚರಿತ್ರೆ. ಹಲ್ಲೆಲೂಯಾ. ಇದು ಬಂಡಲ್ ಸ್ಟೋರಿ ಅಲ್ಲ, ಇದು ನಡೆದ ಸಂಭವ. ಯಾಕೆ ಇವತ್ತು ಪದ್ಮನಾಭ ರೆಡ್ಡಿ ಹೇಳಿಲ್ವಾ? ನಡೆದ ಸಂಭವಗಳೆಲ್ಲ ಅಲ್ಲಿದೆ. ಅಷ್ಟು ಮಾತ್ರವಲ್ಲ, ಯೇಸು ಸ್ವಾಮಿ ನಿಮ್ಮ ಮನೆಯಲ್ಲೂ ಬೆಳಕಾಗಿದ್ದಾರೆ. ಹಲ್ಲೆಲೂಯಾ. ಈ ವಿಶ್ವಾಸಿಗಳು ಹೇಳ್ತಾರೆ ಮಂತ್ರ ಮಾಡ್ಬಿಟ್ರಂತೆ. ಮಂತ್ರ ಮಾಡಿದ್ರೆ ನಿನ್ನ ಹತ್ರ ಬೆಂಕಿ ಕಳಿಸ್ರಿ, ಅವನ್ ಬೈಬಲ್ ಹಿಡಿತಲ್ಲ, ಅದಕ್ಕೆ ಯಾಕೆ ನೀನ್ ನಡುಕ್ತೀಯ? ಹಲ್ಲೆಲೂಯಾ. ಶಕುನ ನೋಡೋರು, ಮಂತ್ರ ಯಂತ್ರಗಳನ್ನು ಮಾಡೋರು ಯಾರು ನಿಮ್ಮ ಹತ್ರ ಇರಬಾರ್ದಂತ ಹಾಕಿದೆ. ಅದು ಯಾರೋ ಒಂದು ಕೋಲ್ ತಕೊಂಡು ಶಕುನಿ ಅಂತ ಬಂದ್ರೆ 3 ತಿಂಗಳಾಗುತ್ತೆ ಸ್ನಾನ ಮಾಡಿ ಅವ್ರ ಹತ್ರ ಕೂತ್ಕೊಂಡು ಕಣಿ ಕೇಳ್ತಾ ಇರು, ಗೊಬ್ಬು ವಾಸನೆ ಹೊಡಿತಾ ಇರುತ್ತೆ. ಯೋಚನೆ ಮಾಡ್ಬೇಕು. ಇನ್ನು ಎಲ್ಲಿ ಹೋದ್ರು ಬೆಂಗಳೂರು ಪಟ್ಟಣದಲ್ಲಿ ದೊಡ್ಡ ದೊಡ್ಡ ಕೈ, ಆದ್ರೆ ಕೈ ದೇವ್ರು ಕೊಟ್ಟಿರೋದು ಏನಕ್ಕಂದ್ರೆ ಊಟ ಮಾಡಕ್ಕೆ. ಇನ್ನೊಂದು ಕೈ ಇಲ್ಲಿ ಗೆರೆ ಕೊಟ್ಟಿದ್ದಾರೆ. ಇದು ಚಕ್ರ ವಕ್ರ ಮಕ್ರ ಅಂತಾರೆ, ಯಾವ ವಕ್ರ ಮಕ್ರನೂ ಇಲ್ಲ ಅಲ್ಲಿ. ಹಲ್ಲೆಲೂಯಾ. ಇಲ್ಲಿ ಎಲ್ಲ ಗೀತಗಳು ಏನಿದೆ ಅಂದ್ರೆ ಕೈ ಜೋಡ್ಸೋದಿಕ್ಕೆ ಕೈ ಗೀತಗಳು ಹಾಕಿದ್ದಾರೆ. ಗೀತ್ ಇಲ್ಲ ಅಂದ್ರೆ ಕೈ ಜೋಡ್ಸಕ್ಕಾಗಲ್ಲ ಅಷ್ಟೇ. ಅದಕ್ಕೋಗಿ ಯಾಕೆ ಕೈಗೆ ತೋರಿಸ್ತೀರಾ? ಕೈ ತೋರಿಸಿ ಮೋಸ ಹೋಗ್ತೀರಾ? ಹಲ್ಲೆಲೂಯಾ. ಒಂದು ದಿವಸ ನಡೆದ ಸಂಭವ. ನಾನು ಹಿಂದೂ ಆಗಿದ್ದಾಗ ಒಬ್ಬ ಮನುಷ್ಯನ ಹತ್ರ ಕೈ ತೋರಿಸ್ದೆ. ಫಸ್ಟ್ ಹೇಳ್ದ ಅಮೇರಿಕಾ ಅಂದೆ, ಖುಷಿ ಆಗೋಯ್ತು. ಆಮೇಲೆ ಹೇಳ್ದ ಇದು ಸರಿಲ್ಲ ಅದು ಸರಿಲ್ಲ, ಈ ಮಂತ್ರ ಮಾಡ್ಬೇಕು ಅದು ಮಾಡ್ಬೇಕಂದ. ನಾನು ಲಾಸ್ಟಲ್ಲಿ ನಾವೆಲ್ಲ ಸ್ವಲ್ಪ ಗೇಲಿ ಮಾಡೋದು ಜಾಸ್ತಿ. ನಾನು ಹೇಳ್ದೆ ನೀನು ಯಾವಾಗ ಸತ್ತೋಗ್ತೀಯಾ ಅಂದೆ. ನೀನ್ ಸತ್ತೋಗಿರೋದು ನಿನ್ನ ಜಾತಿಗೆ ನಿನಗೆ ಗೊತ್ತಿಲ್ಲ, ನನ್ನ ಜಾತಿಗೆ ಏನಯ್ಯ? ನಾನ್ ಸಾಯೋದು ಯೇಸು ಕ್ರಿಸ್ತನಿಗೆ ಗೊತ್ತು. ಹಲ್ಲೆಲೂಯಾ. ನನ್ನ ಸಾವು ಬದುಕು ಆತನ ಕೈಯಲ್ಲಿದೆ, ನನ್ನ ಪ್ರಾಣ ಯೆಹೋವನ ಕೈಯಲ್ಲಿದೆ. ಅದನ್ನು ಮುಟ್ಟಲು ಯಾರಿಂದ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಸತ್ಯವನ್ನು ಹೇಳಿರಿ, ಸತ್ಯವು ಬಿಡುಗಡೆ ಮಾಡುತ್ತದೆ. ಹಲ್ಲೆಲೂಯಾ. ನಮ್ಮ ದೇವರು ಒಡೆದು ಹೋಗುವ ಕುಟುಂಬಗಳನ್ನು ಒಂದು ಮಾಡುವ ದೇವರು. ನಮ್ಮ ಕ್ರೈಸ್ತರ ಇದರಲ್ಲಿ ಡೈವರ್ಸ್ಗಳೇ ಇಲ್ಲ. ಕರ್ತನಲ್ಲಿ ಪ್ರಾರ್ಥಿಸಿದ್ರೆ ಎಂತ ಕುಟುಂಬಗಳು ಒಡೆದೋಗಿದ್ರು ಒಂದಾಗ್ಬಿಡುತ್ತದೆ. ಹಲ್ಲೆಲೂಯಾ. ಬ್ಯಾಟ್ರಿ ವೀಕ್ ಆಗಿದೆ. ಹಲ್ಲೆಲೂಯಾ. ಬ್ಯಾಟ್ರಿ ಯಾವಾಗ್ಲೂ ಚಾರ್ಜ್ ಅಲ್ಲೇ ಇರಬೇಕು. ಇಲ್ಲ ಅಂದ್ರೆ ಮಿಸ್ ಕಾಲ್ ಬರುತ್ತೆ, ಇಲ್ಲಾಂದ್ರೆ ಗೊಟಕ್ ಅನ್ಬಿಡ್ತೀಯ. ಅದಕ್ಕೆ ಯಾವ ಮೊಬೈಲ್ ಸಿಕ್ಕಿದ್ರು ಹೃದಯ ಎತ್ತಿ ಬಿಸಾಕ್ತಾರೆ, ಕೆಲಸ ಮಾಡಲ್ಲ. ಅದಕ್ಕೆ ಹೃದಯ ಎತ್ತಿ ಬಿಡ್ತಾರೆ, ಹುಷಾರು. ಹಲ್ಲೆಲೂಯಾ. ಅಲ್ಲಿ ಹಲ್ಲೆಲೂಯಾ. ಬ್ಯಾಟ್ರಿ ಚಾರ್ಜ್ ಅಲ್ಲೇ ಇದೆ. ಈ ಬ್ಯಾಟ್ರಿ ಎಲ್ಲಾದ್ರೂ ಆಚೆ ಹೋದ್ರೆ ಮುಟ್ಟಿದವರೆಲ್ಲ ಸ್ವಸ್ಥರಾಗುತ್ತಾರೆ. ನಿಮ್ಮ ನೆರಳು ಬಿದ್ದರೂ ಸ್ವಸ್ಥವಾಗುತ್ತಾರೆ. ನಿಮ್ಮಲ್ಲಿರುವ ಅಂಗಿಯನ್ನು ಮುಟ್ಟಿದರೂ ಸ್ವಸ್ಥರಾಗುತ್ತಾರೆ. ಅಂತ ಬೆಂಕಿ ಅಭಿಷೇಕ ಎಲ್ಲರ ಮೇಲೆ ಇದೆ. ಕೈಗಳನ್ನು ತಟ್ಟಿ ಮಹಿಮೆ ಪಡಿಸಿರಿ. ನೀವು ಯಾರನ್ನು ಬೇಕಾದ್ರೂ ಯಾಮಾರಿಸಬಹುದು. ಸತ್ತು ಉಣ್ಣಲ್ಪಟ್ಟು 3ನೇ ದಿನ ಎದ್ದಿರುವ ದೇವರನ್ನು ಯಾರು ಯಾಮಾರಿಸಕ್ಕಾಗಲ್ಲ. ಒಂದು ದಿವಸ ನಾವು ನೀವು ಲೆಕ್ಕ ಕೊಡಲೇಬೇಕು. ಆ ಕಾಲ ಸಮೀಪಿಸುತ್ತಿದೆ. ಈಗಾಗಲೇ ಒಂದು ನಕ್ಷತ್ರ ರಷ್ಯಾದಲ್ಲಿ ಬಿದ್ದೆ. ನೋಡೋಣ ನೆಕ್ಸ್ಟ್ ಟೈಮ್ ಎಲ್ಲಿ ಬೀಳುತ್ತೆ. ನಿನ್ನ ಮೇಲೆನಾ ನನ್ನ ಮೇಲೆನಾ ಗೊತ್ತಿಲ್ಲ. ಆಸೆನ ಸೇರಿಸಿಡ್ತಾ ಇದ್ದೀರಾ? ಇಡಿ ಎಲ್ಲ ಬಿಟ್ಟು ಹೋಗುವ ಕಾಲವು ಸಮೀಪಿಸುತ್ತಿದೆ. ಹಲ್ಲೆಲೂಯಾ. ಮನೆಯನ್ನು ಕಟ್ಟುವುದು ದೇವರು. ನಿಮ್ಮ ಸಂಸಾರವನ್ನು ನಡೆಸ್ತಾ ಇರೋದು ದೇವರು. ನಿಮ್ಗೆ ಬಟ್ಟೆ ಕೊಟ್ಟಿರೋದು ದೇವರು. ನಿಮ್ಗೆ ಊಟ ಕೊಟ್ಟಿರೋದು ದೇವರು. ಅಂಗಗಳು ದೇವರು ಕೊಟ್ಟಿರೋದು. ಇದನ್ನಿಟ್ಕೊಂಡು ಯಾಕ್ರಿ ಜಂಬ ಕೊಚ್ಕೊಳ್ಳುತ್ತೀರಿ? ಹಲ್ಲೆಲೂಯಾ. ಇದಕ್ಕೆ ಮೇಕಪ್ ಬೇರೆ, ಮೇಕಪ್ ಹಾಕೊಂಡು ಕೂತ್ಕೊಂಡಿರೋದು.
ಇಲ್ಲಿ ಪಾಸ್ಟ್ರ್ ಆಡ್ತಾ ಇದ್ರೆ ಆ ಮೇಕಪ್ ಎಲ್ಲ ಕರ್ಗಿ ಬಾಯಲ್ಲಿ ಟೇಸ್ಟ್ ಆಗಿ ತಿನ್ನೋದು. ಯಾಕೆ ಒರಿಜಿನಲ್ ಮಕ್ಕ ಇಟ್ಕೊಂಡು ಬಂದ್ರೆ ಅಲ್ಲಿ ದೇವ್ರ ಪ್ರತ್ಯಕ್ಷ ಆಗಲ್ವಾ? ನಿನ್ ಸೌಂದರ್ಯ ನೋಡಕ್ಕ ಬರ್ತೀವಿ, ನಾವು ಬರೆದು ಯೇಸುವಿನ ಸೌಂದರ್ಯವನ್ನು ನೋಡಕ್ಕೆ. ಹಲ್ಲೆಲೂಯಾ. ಪಾಸ್ಟ್ರುಗಳು ಯಾವ್ದಾದ್ರು ಒಂದು ಹುಡುಗಿ ಫೋನ್ ಸಿಕ್ಕಿದ್ರೆ ಗಂಟೆ ಗಂಟ್ಲೆ ಮಾತಾಡ್ತಾರೆ, ಹುಡುಗರು ಫೋನ್ ಸಿಕ್ಕಿದ್ರೆ ಇಡಯ್ಯ ಅಂತಾರೆ. ಇದ ಸೇವೆ? ಹಲ್ಲೆಲೂಯಾ. ಯೋಚನೆ ಮಾಡಬೇಕು. ನಾವು ಮಾಡುವ ಸೇವೆ ದೇವರು ನೋಡುತ್ತಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆಗಾರನು 11ನೇ ಅಧ್ಯಾಯದಲ್ಲಿ 4ನೇ ವಚನ ಗಮನಿಸಿರಿ. ಎಷ್ಟೋ ಜನ ಆಲೇಕ್ ಹೋಗಲ್ಲ. ಆಲೇಕ್ ಹೋಗಿಲ್ಲ ಅಂದ್ರೆ ನಿಮ್ಗೆ ಆಶೀರ್ವಾದ ಇಲ್ಲ. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಆತನು ತನ್ನ ಸಿಂಹಾಸನವನ್ನು ಪರಲೋಕ ರಾಜ್ಯದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ. ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಶೋಧಿಸುತ್ತಾನೆ. ಕೈಗಳನ್ನು ತಟ್ಟಿರಿ. ವಾರ ನಾವು ಏನು ಕಾಲೇ ಹೋಗ್ತೀವಿ ಗೊತ್ತಾ? ಆ ಒಂದು ದಿವಸ ಕೇಳಿದಂತ ವಾಕ್ಯ 6 ದಿವಸ ಕಾಪಾಡುತ್ತದೆ. ಯಾವ ಆಕ್ಸಿಡೆಂಟ್ಗಳು ಆಗಲ್ಲ, ಯಾವ ಕೇಡು ಸಂಭವಿಸುವುದಿಲ್ಲ. ಆ ವಾಕ್ಯ ನಿನ್ನ ಮುಂದೆ ನಿಂತುಕೊಂಡು ಕಾಪಾಡುತ್ತದೆ. ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ 31 ವರ್ಷಗಳ ಕಾಲ ಒಂದು ಭಾನುವಾರ ನಾನು ಚರ್ಚ್ ಮಿಸ್ ಆಗಿಲ್ಲ. ಅದಕ್ಕೆ ನಾನು 31 ವರ್ಷ ಇನ್ನು ಬಾಯಲ್ಲಿ ಒಂದು ಮಾತ್ರೆ ಇಲ್ಲ, ಇಂಜೆಕ್ಷನ್ ಇಲ್ಲ. ಕರ್ತನು ನನ್ನನ್ನು ಆರೋಗ್ಯವಾಗಿಟ್ಟಿದ್ದಾನೆ. ಹಲ್ಲೆಲೂಯಾ. ನಾನು ಚಾಲೆಂಜ್ ಮಾಡ್ತೀನಿ, ಯೇಸು ಕ್ರಿಸ್ತನೊಬ್ಬನೇ ದೇವನಂತ. ಯಾಕೆ ಗೊತ್ತಾ? ನನ್ನನ್ನು ನಡೆಸಿದವನು ನಿಮ್ಮನ್ನು ನಡೆಸುತ್ತಾನೆ. ಯಾಕಂದ್ರೆ ವಿಶ್ವಾಸ ನಿಮಗೆ ಬೇರೆ ನಮಗೆ ಬೇರೆ ಇಲ್ಲ. ಇರೋದು ವಿಶ್ವಾಸ ಒಂದೇ. ನಂಬಿದವರಿಗೆ ಅದ್ಭುತಗಳಾಗುತ್ತದೆ, ನಂಬಿದವರಿಗೆ ಸೂಚಕ ಕಾರ್ಯಗಳಾಗುತ್ತದೆ. ಯಾಕಂದ್ರೆ ಫೋನ್ ನಲ್ಲಿ ಪ್ರಾರ್ಥನೆ ಮಾಡುವಾಗ ಸುಮಾರು 12 ಕ್ಯಾನ್ಸರ್ ಅವ್ರನ್ನ ನೋಡೇ ಇಲ್ಲ. 12 ಕ್ಯಾನ್ಸರ್ ಗುಣ ಆಗಿದೆ. ಅದರಲ್ಲಿ ಒಂದು ಟೀಚರ್ ಬಳ್ಳಾರಿಯಿಂದ ಬಂದು ಕ್ಯಾನ್ಸರ್ ಗುಣ ಆಗಿದೆ ಸಾಕ್ಷಿ ಕೊಟ್ಟು ವಾಪಸ್ ಹೋದ್ರು. ಕೈಗಳನ್ನು ತಟ್ಟೋಣ. ಹಲ್ಲೆಲೂಯಾ. ಇದೇ ಜಾಗದಲ್ಲಿ ನಮ್ಮ ಸಹೋದರಿ ಆದಂತ ಸುಜಾತ ಅವರು ಹುಬ್ಳಿಯಿಂದ ಬಂದಿದ್ದಾರೆ. ಸ್ವಲ್ಪ ಎದ್ದು ನಿಂತ್ಕೊಳ್ಳಿ. ಹುಬ್ಳಿಯಿಂದ ಕಾಣಿಸ್ತಾ ಇಲ್ಲ, ಎಲ್ಲಿ ನಿಂತಿದ್ದಾರಾ? ಅಲ್ಲಿದ್ದಾರೆ ನೋಡಿ. ಕೂತ್ಕೊಳ್ಳಿ ಸಿಸ್ಟರ್. ಅವರು ನ್ಯೂ ಹೋಪ್ ಟಿವಿ ನೋಡುತ್ತಿದ್ದರು. ಇದು ನಡೆದ ಸಂಭವ ಅಲ್ಲ, ಅದು ಸುಳ್ಳು ಹೇಳ್ತಾ ಇಲ್ಲ. ನ್ಯೂ ಹೋಪ್ ಟಿವಿಯಲ್ಲಿ ನಿರೀಕ್ಷೆಯ ಚಾನೆಲ್ ಅಲ್ಲಿ ನೋಡುತ್ತಿರುವಾಗ ನಮ್ಮ ಸಹೋದರಿ ಸುಜಾತ ಅವರ ಗಂಡನಿಗೆ 7 ತಿಂಗಳು ತಾಳ್ಮೆಯಿಂದ ಪಾಸ್ಟರ್ ಲಿಬಾನ್ ಗೌಡ್ ಅವ್ರ ಮೆಸೇಜ್ ಬರ್ತಾ ಇದೆ, ನೋಡಿ 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 ಎಂದು ಬಲವಂತ ಮಾಡಿದರು. ಒಂದು ದಿವಸ ಅವರು ಒಂದು ಹಿಂದೂ ಕುಟುಂಬ, ಒಂದು ದಿವಸ ಆ ವಾಕ್ಯವನ್ನು ನೋಡಿದರು. ಅದೇ ದಿವಸ 3 ಗಂಟೆಯಲ್ಲಿ ವಿಗ್ರಹಗಳೆಲ್ಲ ಒಡೆದು ಬಿಸಾಕಿ ಯೇಸುವನ್ನು ಸ್ವೀಕಾರ ಮಾಡಿದರು. ಕೈಗಳನ್ನು ತಟ್ಟಿ. ಇವಾಗ ಅವರ ಮನೆ ಪವಿತ್ರ ಅಗ್ನಿ ನಿಲಯವಾಗಿದೆ. ಮತ್ತು ಇವಾಗ ಅವರು ಪವಿತ್ರ ಅಗ್ನಿ ಆಲಯವನ್ನು ಕಟ್ಟುತ್ತಿದ್ದಾರೆ. ಕೈಗಳನ್ನು ತಟ್ಟಿರಿ. ಇದು ನಡೆದ ಸಂಭವ. ಸುಳ್ಳು ಹೇಳಕ್ಕೆ ನನ್ನ ಕೈಯಲ್ಲಾಗಲ್ಲ. ಸುಳ್ಳುಗಾರನು, ಮೋಸಗಾರನು, ವಿಗ್ರಹಾರಾಧಕರು ಬೆಂಕಿ ಉರಿಯುವ ಕೆರೆಯಲ್ಲಿ ಬಿದ್ದೋಗುತ್ತಾರೆ. ಪ್ರಕಟಣೆ 21:8. ಹಲ್ಲೆಲೂಯಾ. ಇವತ್ತಿಲ್ಲ ನಾಳೆಲ್ಲ ಒಬ್ಬೊಂದು ದಿವಸ ಯೇಸು ಕ್ರಿಸ್ತನ ಒಂದು ಜಡ್ಜ್ಮೆಂಟ್ ಅಲ್ಲಿ ಆತನ ನ್ಯಾಯಾಧೀಶನ ಮುಂದೆ ನಿಲ್ಲುವ ಕಾಲವು ಸಮೀಪಿಸುತ್ತಿದೆ. ಎಚ್ಚರವಾಗಿರಿ. ಎಲ್ಲಿ ಆಲಯವಿಲ್ಲವೋ ಅಲ್ಲಿ ಕಟ್ಟಬೇಕು. ಆಲಯ ಇರುದಲ್ಲೇ ಆಲಯ ಕಟ್ಟಿ ಇವ್ರದ್ದು ಅವ್ರು ಕಿತ್ಕೊಳ್ಳೋದು, ಅವ್ರದ್ದು ಇವ್ರು ಕಿತ್ಕೊಳ್ಳೋದು. ಇದೇನಾದ್ರೂ ಸೇವೆ? ಒಂದು ಬಿಲ್ಡಿಂಗ್ ಅಲ್ಲಿ 3, ಲಿಂಗರಾಜಪುರದಲ್ಲಿ ಒಂದು ಬಿಲ್ಡಿಂಗ್ ಅಲ್ಲಿ ಮೇಲೆ ಒಂದು ಆಲಯ, ಕೆಳಗಡೆ ಒಂದು ಆಲಯ, ಕೆಳಗಡೆ ಇವ್ರು ನೋಡಿದ್ರೆ ಅವ್ರು ಕಿತ್ಕೊಳ್ಳೋದು, ಅವ್ರು ನೋಡಿದ್ರೆ ಇವ್ರು ಕಿತ್ಕೊಳ್ಳೋದು. 3 ಪಾಸ್ಟ್ ಒದ್ಲಾಡೋದು, ಜಗಳಾಡೋದು. ಹಲ್ಲೆಲೂಯಾ. ಇವಾಗ ಹೇಳ್ತೀನಿ, ಪಾಸ್ಟ್ಗಳೇ, ಸೇವಕರೇ, ನಿಮ್ಗೆ ಏನಾದ್ರೂ ಬೇಕಾದ್ರೆ ನಮ್ಮ ಆಲಯದಲ್ಲಿ ಇರೋ ಎಲ್ಲರನ್ನು ಕರ್ಕೊಂಡು ಹೋಗಿ ಹೊಸ ಆತ್ಮ ಕರ್ಕೊಂಡ್ ಬರ್ತೀನಿ. ಹಲ್ಲೆಲೂಯಾ. ಹಳೆ ಪ್ರೀತಿಯಷ್ಟು ನಮ್ ತಲೆ ಬೋಡ್ಸ್ಬಿಡ್ತಾರೆ.
ಹಲ್ಲೆಲೂಯಾ. Hallelujah. ಯಾವ ಆಲಯದಲ್ಲಿ ಬಡವರು ಹೆಚ್ಚಾಗಿರುತ್ತಾರೋ ಆ ಆಲಯ ಬೆಳೆದಿದೆ ಅಂತ ಅರ್ಥ. ಯಾವ ಆಲಯದಲ್ಲಿ ಸಾಹುಕಾರ ಹೆಚ್ಚಾಗಿದ್ದಾರೆ ಆ ಸಭೆ ಬಿದ್ದೋಗಿದೆ ಎಂಬುದಾಗಿ ಅರ್ಥ. ಯಾಕಂದ್ರೆ ಪಾಸ್ಟರ್ಗಳನ್ನ ಕೊಂಡುಕೊಳ್ಳುತ್ತಾರೆ ಅವರ ಹಣದಿಂದ. ಅದಕ್ಕೆ ವಾಕ್ಯ ತಡ ಮಾಡುತ್ತಿದೆ. ಹಲ್ಲೆಲೂಯಾ. Hallelujah. ಈಗ ಅವರು ನಿಂತಿದ್ದಾರಲ್ಲ ಇಷ್ಟು ಜನ, ಅದರಲ್ಲಿ ಮುಸ್ಲಿಂ ಕನ್ವರ್ಟ್ ಇದ್ದಾರೆ, ಹಿಂದೂ ಕನ್ವರ್ಟ್ ಆಗಿದ್ದಾರೆ, ಲಿಂಗಾಯತ್ಸ್ ಇದ್ದಾರೆ. ಎಲ್ಲಾ ಜನಗಳು ಗೊತ್ತಿಲ್ಲದವರಿಗೆ ಸಾರಿರಿ, ಅವರು ಸ್ವೀಕಾರ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಗೊತ್ತಿರೋರ ಹತ್ರನೇ ಕುತ್ಕೊಂಡು ಪುಂಗಿ ಓದ್ತಿರಲ್ರಿ. Hallelujah. ಹಲ್ಲೆಲೂಯಾ. Hallelujah. ಗೊತ್ತಿರೋರು ಹೇಳ್ತಾರೆ ನೀನೊಬ್ಬ ಕ್ರೈಸ್ತನ, ನಾನು ಹುಟ್ಟದಾಗಿಂದ ಕ್ರೈಸ್ತನು. ಯಾವ್ದ್ರಲ್ಲಿ? ಹೊಡಿಯೋದ್ರಲ್ಲಿ, ನೀರು ಹೊಡಿಯೋದು. ಆ ಕ್ರಿಸ್ಮಸ್ ಬಂದ್ರೆ ಸಾಕು ಇಬ್ರು ಇಟ್ಕೊಂಡು ಡ್ಯಾನ್ಸ್ ಆಡೋದು, ಇದು ಕ್ರೈಸ್ತತ್ವ. ಆಮೇಲೆ ಚರ್ಚ್ಗೆ ಹೋಗೋದು, ಯಾರು ಚಪ್ಪಲಿ ಶೈನಿಂಗ್ ಹೊಡಿತಾ ಇದೆ ಅಂತ ನೋಡೋದು. ಕ್ಯಾಂಡ್ಲಿಗೆ ಬೇರೆ ಹಚ್ಚೋದು. ಕೇಳಿದ್ರೆ ವರ್ಷಕ್ಕೊಂದ್ಸಲ ನಾನು ಬೆಳಕಾಗಿರ್ಬೇಕು, ಮಿಕ್ಕಿದ ದಿವಸ ಹೊಡಿಬೇಕು. ಯೋಚನೆ ಮಾಡ್ಬೇಕು ನಾವು. ಯಾಕೆ ನಾನು ಈಗ ಬಡ್ಕೊಂತಾ ಇದ್ದೀನಿ ಅಂದ್ರೆ, ಇವತ್ತು ರಾತ್ರಿ ಸತ್ರು ಪರವಾಗಿಲ್ಲ, 50 ವಯಸ್ಸು ಯೇಸು ಕ್ರಿಸ್ತನ ನಿಜವಾದ ದೇವರು ಅಂತ ಹೇಳಿ ಸಾಯೋದಿಕ್ಕೆ ಸಿದ್ಧವಾಗಿದ್ದೆ. ಇದೇ ನನಗೆ ಕೊಟ್ಟಿರೋ ಗಿಫ್ಟ್. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಒಬ್ಬನೇ ನಿಜವಾದ ದೇವರಂತ ಸಾರ್ದಲ್ಲ, ಇದೇ ದೊಡ್ಡ ಬಹುಮಾನ. ಇದಕ್ಕಿಂತ ಬಹುಮಾನ ಭೂಮಿಯಲ್ಲಿ ಇಲ್ಲ. ಹಲ್ಲೆಲೂಯಾ. ಈ ಜಾಗದಲ್ಲಿ ಯಾವುದನ್ನು ಇಡಬೇಕಂತ ಒಂದು ವಚನ ನೋಡೋಣ. ಧರ್ಮೋಪದೇಶ ಕಾಂಡ 11:18-21 ಬೇಗ ಕೇಳೋಣ. ಆದುದರಿಂದ ನೀವು ಈ ನನ್ನ ಮಾತುಗಳನ್ನು ಹೃದಯದಲ್ಲಿಯೂ ಮನಸ್ಸಿನಲ್ಲಿಯೂ ಇಟ್ಟುಕೊಳ್ಳಬೇಕು, ಇವುಗಳನ್ನು ಕೈಗೆ ಕಟ್ಟಿಕೊಳ್ಳಬೇಕು, ಇವು ನಿಮ್ಮ ಉಪ್ಪುಗಳ ನಡುವೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತಿರಬೇಕು. ನೀವು ಮನೆಯಲ್ಲಿರುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ನಿಮ್ಮ ಮಕ್ಕಳಿಗೆ ಇವುಗಳನ್ನು ಅಭ್ಯಾಸ ಮಾಡಿಸಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿ, ಹೆಬ್ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ಕೈಗಳನ್ನು ತಟ್ಟಿರಿ. ಅಕಸ್ಮಾತ್ ನೀವು ಬರೆದರೆ ಏನಾಗುತ್ತದೆ? ಹೀಗಾದರೆ ಭೂಮಿಯ ಮೇಲೆ ಆಕಾಶವು ಎಷ್ಟು ಕಾಲ ನಿಂತಿರುವುದೋ ಅಷ್ಟು ಕಾಲ ನೀವು, ನಿಮ್ಮ ಸಂತತಿಯವರು, ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶದಲ್ಲಿ ಬಾಳುವಿರಿ. ಮನೆಗಳಲ್ಲಿ ವಿಗ್ರಹ ಇದ್ರೆ ಶಾಪ ರೀ. ಯಾವ ವಿಗ್ರಹ ಇಟ್ರು ಶಾಪನೇ. ಯಾವಾಗ ವಿಗ್ರಹ ತೆಗಿತೀಯೋ 3-4 ತಲಾಂತರ ಶಾಪ ಹೋಗಿ 1000 ತಲಾಂತರ ಆಶೀರ್ವಾದ ಬರುತ್ತದೆ. ಕೈಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸಿರಿ. ಇದು ಸತ್ಯ. ಇದು ದೇವರು ಕೊಟ್ಟಂತ ಕಟ್ಟಳೆ. ಧರ್ಮೋಪದೇಶ ಕಾಂಡ 5:7-10 ನೀವು ಮನೇಲಿ ಓದ್ಕೊಳ್ಳಿ. ಹಲ್ಲೆಲೂಯಾ. ಪ್ರತಿಯೊಂದು ಗಮನಿಸಿರಿ. ಬಹಳ ಜನ ಹೇಳ್ತಾರೆ ಪಾಸ್ಟರ್ ಅದು ಹಳೆ ಒಡಂಬಡಿಕೆ, ಯಾಕೆ ಹೊಸ ಒಡಂಬಡಿಕೆ ಇಲ್ವಾ? ಪ್ರಕಟಣೆ 9ನೇ ಅಧ್ಯಾಯ 20-21 ಓದಿ ನೋಡಿರಿ. ಆ ಕೀರ್ತನೆ 115 ಅಲ್ಲಿ ಬರೆದಿದ್ದಾರೆ. ಇವತ್ತು ಎಷ್ಟು ಜನ TV 9 ನೋಡಿದ್ರಿ? ಬರೋವಾಗ ಎಷ್ಟು ಜನ ನೋಡಿದ್ರಿ? ಅದರಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಅಂತೆ ಯಾರೋ ಕಾಗೆ, ಚಿನ್ನದ ಕಾಗೆ ಕದ್ಕೊಂಡು ಹೋಗ್ಬಿಟ್ಟಿದಾರಂತೆ. ಇನ್ನೊಬ್ಬನ ಹೇಳ್ತಾನೆ ಶನಿ ಕಾಗೆಯಾಗಿ ಬಂದು ಚಿನ್ನ ಆರಿ ಹೋಯ್ತಂತೆ. ಕಳ್ಳರನ್ನ ಹುಡುಕ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಚಿನ್ನ ಆಭರಣಗಳಲ್ಲಿ ಮಾಡುವ ದೇವರುಗಳನ್ನು ಅನುಭವಿಸುತ್ತಿಲ್ಲ. ನಮ್ಮನ್ನು ಜೀವಂತವಾಗಿಟ್ಟುವ, ನಮ್ಮ ಹೃದಯದಲ್ಲಿ ಆಳುವ ದೇವರನ್ನು ಆರಾಧಿಸುತ್ತಿದ್ದೇವೆ. ನಾವು ಎಲ್ಲಿ ಲಂಚ ಕೊಡಬೇಕಾಗಿಲ್ಲ. ಅದು ನೋಡಿ ಎಷ್ಟೇ ಅಮರ್ಸಿದ್ದಾರೆ. ಒಂದು ತೆಂಗಿನಕಾಯಿ ಹೊಡಿಬೇಕಂತೆ, ಒಂದು ಚಿಪ್ಪು ಅವರಿಗೆ, ಅಲ್ಲೂ ಒಂದು ಚಿಪ್ಪು ಅವರಿಗೆ. ಅದು 2 ಬಾಳೆಹಣ್ಣು ಇಡ್ಬೇಕಂತೆ, ಒಂದು ಬಾಳೆಹಣ್ಣು ಅವ್ರಿಗಂತೆ. ಅದು ಕುರಿ ಹೊಡಿಬೇಕಂತೆ, ತಲೆ ಅವ್ರಿಗಂತೆ. ತಲೆ ಜಾಸ್ತಿ ರುಚಿ, ಅದಕ್ಕೆ ಅವ್ರು ಎತ್ಕೊಳ್ತಾರೆ. ಕಪ್ಪು ಕೋಳಿ ಹೊಡಿಬೇಕಂತೆ, ತಲೆ ಅವ್ರಿಗಂತೆ, ತಲೆ ರುಚಿ ಅಂತೆ. ನಾವು ತಿಂದ್ರೆ ಕೋರ್ಟಲ್ಲಿ ತಲೆ ಆಡುತ್ತಂತೆ. ಏನ್ರಿ ಮನೆಯಲ್ಲಿ ಇನ್ನು ಸ್ವಲ್ಪ ಹೊತ್ತು ಗಂಟೆ ಹೊಡಿಯಕ್ಕಿಲ್ಲ, ನೋಡ್ದ ಆ ಗಂಟೆ ಹೊಡಿಯೋ ತರ ಮಾತಾಡ್ದೆ ಅಂತಾರೆ.
ಇನ್ನು ಮನೆಯಲ್ಲಿ ಹಲ್ಲಿ ಲಕ್ಷ ಅಂದ್ರೆ ನಾನು ಹೇಳಿದ್ದು ನಿಜ ನೋಡಿದ್ರ ಪಾಪ ಅದು ಏನೋ ತಿಂತಾ ಇದೆ. ಇವ್ರು ಲಕ್ಷ ಅಂದ್ರೆ ಇಲ್ಲಿ ಇವ್ರು ಕುಚ್ ಅಂತಾರೆ. ಅದು ಏನೋ ಪಾಪ ಅದು ಇಲಿ ಹಿಡಿಯಕ್ಕೆ ಬೆಕ್ಕು ಹೋಗ್ತಾ ಇದ್ರೆ ಇವ್ರು ಅಯ್ಯೋ ಬೆಕ್ಕಟ್ಟಾಗೋಯ್ತು, ಇವ್ರು ನಿಂತ್ಕೊಂಡಿರ್ತಾರೆ, ಇನ್ನೊಬ್ರು ಹೋಗ್ಬೇಕಂದ್ರೆ ಅವ್ರು ಹಾಳಾಗೋಗ್ಲಿ ಇವ್ರು ಚೆನ್ನಾಗಿರ್ಬೇಕು. ನಾನೇನಾದ್ರೂ ಬೆಕ್ಕು ಬಂದ್ರೆ ಬಾಮ ಅಂತೀನಿ, ಹೋದ್ರೆ ನಮ್ಗೆ ಇನ್ನೂ ಒಳ್ಳೇದು. ಯಾಕಂದ್ರೆ ಅದು ಪಾಪ ಆಹಾರ ತಿನ್ನೋಕ್ ಹೋಗುತ್ತೆ, ನಮ್ಗೆ ಆಹಾರ ಸಿಗುತ್ತೆ. ಹಲ್ಲೆಲೂಯಾ. ಯಾಮಾರಿಸ್ತಾರೆ, ಆ ತರ ಯಾಮಾರಿಸ್ತಾರೆ ನೋಡಿ ಇವತ್ತಿನ ದಿನ ಪ್ರಪಂಚದಲ್ಲಿ. ಯೋಚನೆ ಮಾಡಿ ನೋಡಿ, ಯಾವ್ದೋ ಒಂದು ಗಾಡಿ ಹೋಗ್ತಾ ಇರುತ್ತೆ, ಆ ಗಾಡಿಯಲ್ಲಿ 3 ನಾಮ ಹಾಕಿರ್ತಾರೆ, ಆಚೆ ಹೋಗಿದ ತಕ್ಷಣ ಅಷ್ಟೇ ಕೆಲಸ ಆದಂಗೆ. ಯಾಕಪ್ಪ ಅದನ್ನ ನಂಬಬೇಕು, ಪಂಗನಾಮ ಸಿಗುತ್ತೆ ಅಂತ ಗೊತ್ತಿಲ್ವಾ? ಅವನು ಹೇಳೋದೇ ನೋಡಿ ಹಿಂಗಿಟ್ಕೊಂಡು ಗೋಯಿಂದ ಅಂತ ಪೋಯಿಂದ. ಪಾಸ್ಟರ್ ಲಿಬನ್ಗಳ ತುಂಬಾ ಮಾತಾಡ್ತಾ ಇದೀಯಾ, ಆಚೆ ಬಾ ಬರ್ತೀನಿ. ನಾನು ಮಾತಾಡ್ತಾ ಇಲ್ಲ, ವಚನ ಮಾತಾಡ್ತಾ ಇಲ್ಲ. ಹಲ್ಲೆಲೂಯಾ. ನೀವು ಯಾರು ನನ್ನ ಕಾಪಾಡ್ತಾ ಇಲ್ಲ, ನನ್ನನ್ನು ಉಂಟು ಮಾಡಿದವ್ರು ನನ್ನ ಕಾಪಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ರೀ, ನಮ್ಮ ಮನೆಯಲ್ಲಿ ನನ್ನ ಎಲ್ಲರೂ ಚೆನ್ನಾಗಿ ಕಾಪಾಡಂಗಿದ್ರೆ ನಾನು ಯಾಕ್ರಿ ನಾನು ಅಂತ ಗೌಡ ಕುಟುಂಬ ಬಿಟ್ಟು ಬರ್ಬೇಕು? ಯಾವ ಜಾತಿ ಬಿಟ್ಟು ಬರ್ಲೇಬೇಕು ಯೇಸು ಸ್ವಾಮಿ ಕರೆದ್ರೆ? ಯಾಕಂದ್ರೆ ನಮ್ಮ ಜಾತಿ ಅಲ್ಲಿದೆ. ಒಂದೇ ಜಾತಿ, ಒಂದೇ ಕುಲವು, ಒಂದೇ ದೈವವು, ಒಂದೇ ಮಾತರಂ, ಪರಲೋಕ ರಾಜ್ಯಕ್ಕೆ ಸೇರುವವರಾಗಿದ್ದಾರೆ. ಒಂದೇ ಮಾತರಂ ಅಂತ ಹೇಳ್ತಾರೆ, ಏದದು ನಮ್ಮ ಒಂದೇ ದೇವ್ರನ್ನ ಕೂಗ್ತಾ ಇದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಿ? ಸಂತೋಷವಾಗಿರೋಲ್ಲ 32 ಹಲ್ಲನ್ನು ತೋರಿಸಿ ಕೈಗಳನ್ನು ತಟ್ಟಿರಿ. ಪಾಸ್ಟರ್ ತುಂಬಾ ಮಾತಾಡ್ತೀಯಾ, ಬೇಗ ಸಾಕ್ಷಿಯನ್ನು ಹೇಳ್ಬಿಟ್ಟು ಮುಗಿಸ್ತೀಯಾ ಅಂತ ಅವ್ರೆ ಕೆಲವು. ಹಲ್ಲೆಲೂಯಾ. ಯಾಕೆ ನಾನು ಈ ತರ ಬಡ್ಕೊಂತೀನಂದ್ರೆ, ನಾನು ಚಿಕ್ಕ ವಯಸ್ಸಿನಿಂದ ಸಾವುಕಾರ. ಕಾಕ್ಸ್ಟೌನ್ ಎಂಬ ಈ ಸ್ಥಳದಲ್ಲಿ ನಮ್ಮ ತಂದೆ ಊರಿಗೆ ಪಟೇಲ, ಯಾವ ಪೊಲೀಸ್ಗಳು ಬರ್ತಾ ಇರಲಿಲ್ಲ. ನಮ್ಮ ತಂದೆ ಹೇಳಿದ್ದೇ ತೀರ್ಪು. ಅಂತ ಒಂದು ಸಮಯದಲ್ಲಿ ದಿಢೀರೆಂಬುದಾಗಿ ನನ್ನ ತಾಯಿ ಹುಚ್ಚಳಾದ ಕಾರಣ ನಮ್ದು ದ್ರಾಕ್ಷಿ ತೋಟ ಎಲ್ಲ ಇತ್ತು. ನನ್ನ ತಾಯಿಯನ್ನು ಕಂಡ ದೇವರ ಹತ್ರ ಕರ್ಕೊಂಡೋದೆ. ಎಲ್ಲ ನದಿಗಳಲ್ಲೂ ಮುಳುಗಿಸಿದೆ, ಎಲ್ಲ ಸಮುದ್ರಗಳಲ್ಲಿ ಮುಳುಗಿಸಿದೆ. ನನ್ನ ತಾಯಿ ಸ್ವಸ್ಥ ಆಗಲಿಲ್ಲ. ಸುಮಾರು 16 ಜನ ನಮ್ಮ ತಾಯಿಯನ್ನು ಕಟ್ಟಿ ಹಾಕಬೇಕು. ಅಷ್ಟು ಮಾತ್ರವಲ್ಲ, ಎಷ್ಟೋ ಸಲ ನಮ್ಮ ತಾಯಿ ಬೆತ್ತಲೆಯಾಗಿ ಮನೆಯಲ್ಲಿ ಕೂತ್ಕೊಳ್ತಾ ಇತ್ತು. ನಾವು ನಮ್ಮ ತಾಯಿಗೆ ಬಟ್ಟೆಗಳನ್ನು ಹಾಕಬೇಕಾಗಿ ಊರೆಲ್ಲ ಮಾತಾಡುತ್ತಿದ್ದರು. ಊರಿಗೆ ಬುದ್ಧಿ ಹೇಳುತ್ತಾರೆ, ಆದ್ರೆ ಇವರ ಹೆಂಡತಿ ನೋಡು ಹುಚ್ಚಳೆಂದು ಗೇಲಿ ಮಾಡುತ್ತಿದ್ದರು. ಅಂತ ಸಂದರ್ಭದಲ್ಲಿ ಬರೀ ಗಾಯ, ಬರೀ ನೋವು, ಬರೀ ಸಂಕಟ, ದುಡ್ಡಿದೆ, ಆಸ್ತಿ ಇದೆ. ಯೋಚನೆ ಮಾಡಿ ನೋಡಿ. ನಮ್ಮ ಮಧ್ಯದ ಕಾಳನಾಯಕ ಅವರು HIV ಅಲ್ಲಿದ್ದಾಗ ಯಾವ ದೇವರು ಸ್ವಸ್ಥ ಮಾಡಿಲ್ಲ, ಯೇಸು ಸ್ವಾಮಿ ಸ್ವಸ್ಥ ಮಾಡಿದ್ದಾರೆ. ಇದು ನಡೆದ ಸಂಭವ, ಸುಳ್ಳಲ್ಲ. ಹಲ್ಲೆಲೂಯಾ. ಸ್ವಸ್ಥ ಮಾಡುವ ಅಧಿಕಾರ ಯೇಸು ಕ್ರಿಸ್ತನ ಒಬ್ಬನಿಗೆ ಇರೋದು, ಬೇರೆ ಯಾವ ದೇವರಿಗಿಲ್ಲ. ಕೂಗಿ ಯೇಸು ಸ್ವಾಮಿನ ಅದ್ಭುತ ಆಗುತ್ತದೆ. ಅದು ರಾತ್ರಿ ಇರಲಿ, ಅದು ಬಾತ್ರೂಮ್ ಇರಲಿ, ಯೇಸು ಅಂತ ಕೂಗಿ ಬೇದಿ ನಿಂತೋಗುತ್ತೆ. ಅದೇನು ಬೇದಿ ಅಂದ್ರೆ ನಗ್ತಾರೆ, ಅದಕ್ಕೋಸ್ಕರ ಒಂದೊಂದ್ಸಲ ಹೇಳ್ತೀನಿ. ಬೇರೆ ಯಾವ್ದು ಹೇಳಿದ್ರು ನಗಲ್ಲ ಅಂತಾರೆ. ಏನ್ ಮಾಡೋದು? ಬಹಳ ಇನ್ಸ್ಟ್ರೂಮೆಂಟ್ ಟ್ರೈ ಮಾಡಿದೆ, ಆದ್ರೆ ಬೇದಿ ಅಂದ್ರೆ ನಗ್ತಾರೆ. ಹಲ್ಲೆಲೂಯಾ. ಆಕ್ಚುಲಿ ಬೇದಿ ಆಗೋದು ಒಳ್ಳೇದು, ಕಂಪ್ಲೀಟ್ ಕ್ಲೀನ್ ಆಗುತ್ತೆ. ಹಲ್ಲೆಲೂಯಾ. ಎಷ್ಟೋ ಜನ ಕೇಳುತ್ತಿರುವಾಗಲೇ ನೀವು ನಂಬ್ತಿರೋ ಇಲ್ವೋ, ಸ್ವಸ್ಥ ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿ.
ಸ್ವಸ್ಥ ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿ. ನಿಮ್ಮ ಮನೆಗಳಲ್ಲಿ ಲಯವಾಗುತ್ತಿದೆ ದುಷ್ಟ ಶಕ್ತಿಗಳು. ಈ ಕ್ಯಾಂಪಸ್ ಕ್ರೂಸೈಡ್ಗೆ ಸೈತಾನ್ಗೆ ನಾವು ಜಾಗ ಕೊಟ್ಟಿಲ್ಲ, ಯೇಸು ಒಬ್ಬನಿಗೆ ಸ್ಥಳ ಕೊಟ್ಟಿರೋದು. ಅದಕ್ಕೆ ಇಲ್ಲಿ ಯಾವ ದೇವ ಬಿದ್ದಿಲ್ಲ. ದೇವ ಇದ್ರೆ ಆಚೆ ಬಿದ್ದೋಗಿರುತ್ತೆ, ಒಳಗಡೆ ಬರಲ್ಲ. ಇಲ್ಲಿ ಬೆಂಕಿ ಇದೆ, ಬೀಳ್ಸೋದು ಕಿರ್ಚೋದು ನನ್ ಕೈಯಲ್ಲ. ನಮ್ ದೇವರು ಎದ್ದೇಳಿರಿ ಪ್ರಕಾಶಿಸಿರಿ ಅಂತ ಹೇಳಿರೋದು, ಬಿದ್ದು ಎದ್ದೋಳಿ ಅಂತ ಹೇಳಿಲ್ಲ. ಹಲ್ಲೆಲೂಯಾ. ಇದೆಲ್ಲ ಸ್ವಲ್ಪ ದಿವಸ ತಳ್ಳಿ ಎದ್ದೋಳೋದು. ನಿನ್ನ ತಳ್ಳಿದ್ರೆ ನೀನ್ ಎದ್ದೋಳೋದೇ ಇಲ್ಲ. ಆಮೇಲೆ ಹುಷಾರಾಗಿರಿ. ಕೆಲವರೆಲ್ಲ ಅಮ್ಕಿ ತಳ್ತಾರೆ, ಅಂತ ಅಮುಕ್ತಾರೆ. ಒಂದು ದಿವಸ ಇಲ್ಲೇ ಕೂತಿದೆ, ಅವ ಯಾರೋ ಫಾರಿನರ್ ಬಂದ್ರು, ಸಾರಿದ್ದು ಇಲ್ಲೋಗಿದ್ದು ಚೇರಲ್ಲಿ ಬೀಳೋದಿಲ್ಲ. ಎಲ್ಲೋ ನನ್ನ ಹೊಟ್ಟೆ ನೋಡ್ದ, ಕಲರ್ ನೋಡ್ದ, ಬಂದು ಒಂದು ಹೊಡ್ದ. ನಾನ್ ಬೀಳೋದಿಲ್ಲ. ಯಾರಾದ್ರೂ ಸರಿ, ಎಂತ ಅಭಿಷೇಕ ಇದ್ರು ಬೀಳ್ಸಿ ನೋಡಲ್ಲ. ನಾನು ಕ್ರಿಸ್ತನಿಗಾಗಿ ಎದ್ದಿದ್ದೇನೆ. ಹಲ್ಲೆಲೂಯಾ. ಬೇಜಾರಾಗೋಯ್ತು ನಾನು ಬೀಳಿಲ್ಲ ಅಂತ. ತಿರ್ಗಾ ಬಂದು ಹೊಡ್ದ, ಬಿದ್ದೋಗಿಲ್ಲ. ನಾನು ಇದು ಬಿದ್ದೋಗವನಲ್ಲ, ಆಲ್ರೆಡಿ ಬಿದ್ದು ಎದ್ದಿದ್ದಾಯ್ತು. ಯೇಸು ಸ್ವಾಮಿ ಬಂದಾಯ್ತು, ನೀನ್ ಬಿದ್ದೋಗಯ್ಯ. ಹಲ್ಲೆಲೂಯಾ. ಇಲ್ಲಿ ಒಬ್ಬ ಬರ್ತಾನೆ, ವಾರ ಒಬ್ಬನ ಸೇವಕನ್ ಬರ್ತಾ ಇದ್ದೇನೆ. ಹಾಡಿದು ಒಂದೇ ಒಂದು ಹಾಡು, ಬೇರೆ ಹಾಡೇ ಬರಲ್ಲ. ಎಲ್ಲ ಬೀಳೋವರೆಗೂ ಇವನಿಗೆ ಸಮಾಧಾನ ಇಲ್ಲ. ಅದೇ ನಾನು ಒಂದ್ ದಿವಸ ಹೇಳಿದೆ, ಇವರೆಲ್ಲ ಅಭಿಷೇಕದಲ್ಲಿ ಇಷ್ಟು ಬೀಳ್ತಾರಲ್ಲ, ನಿನ್ನ ಮೇಲೆ ಅಭಿಷೇಕ ನೀನು ಅಲ್ಸೂರ್ ಕೆರೆಗೆ ಬೀಳ್ಬೇಕಾಗಿತ್ತಲ್ಲ, ನೀನ್ ಇಲ್ಲೇ ಇದೆಯಲ್ಲ. ವಾಟ್ ಕೈಂಡ್, ಎಂತ ಮಿನಿಸ್ಟ್ರಿ, ಎಂತ ಸೇವೆರಿ ಇವೆಲ್ಲ. ವಾಕ್ಯ ಬಿಟ್ಟು ಆಚೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ಹಾಡ್ತಾ ಇರುವಾಗ ನಾವು ಕುಣಿತೀವಿ, ಸಂತೋಷ ಆಗುತ್ತೆ. ಹಾಡ್ತಾ ಇರುವ ಇಂಪಾದ ಗಾನ ಕೇಳಿ ಪರಲೋಕಕ್ಕೆ ಹೋಗುತ್ತೆ, ಅದು ಸಂತೋಷ. ಹಾಡ್ತಾ ಇರುವಾಗಲೇ ಸ್ವಸ್ಥ ಆಗ್ತೀರ, ಅದು ಸಂತೋಷ. ನಾನು ಎಷ್ಟೋ ದಿವಸ ಡ್ಯಾನ್ಸ್ ಆಡಿದ್ದಾಯ್ತು, ನಮ್ಮ ಇವ್ರು ಡ್ಯಾನ್ಸ್ ಆಡಿಸ್ಬಿಟ್ರು. ಯಾಕಂದ್ರೆ ಒಂದು ಕಾಲದಲ್ಲಿ ದೇವಸ್ಥಾನಗಳ ಮುಂದೆ ಟಮಟೆ ಬಾರಿಸಿ ಆಡ್ತಾ ಇದೆ. ಇವಾಗ ನಿಜವಾದ ಟಮಟೆಗೆ ಆಡ್ತಾ ಇದ್ದೀನಿ. ಏನ್ ಮಾಡಕ್ಕಾಗಲ್ಲ. ಮಕ್ಕಳು ದೇವರಿಂದ ಬಂದಂತ ಸ್ವಾಹ, ಅವ್ರು ಕೊಟ್ಟಂತ ಬಹುಮಾನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟೋ ಜನ ಫಸ್ಟ್ ದೇವರು, ಸೆಕೆಂಡ್ ತಂದೆ ತಾಯಿ ಮಾತನ್ನು ಕೇಳಬೇಕು. ರೋಡಲ್ಲಿ ಹೋಗಿರೋ ಹುಡುಗಿನ ಐ ಲವ್ ಯು ಅನ್ನೋದು ದೊಡ್ಡ ಹಳ್ಳದಲ್ಲಿ ಬೀಳೋದು. ಹೇಳಿದ್ರ ದೇವರು ತಂದೆ ತಾಯಿ ಕೊಟ್ಟಿರೋದೇನಕ್ಕೆ? ಸೂಪರ್ ಆಗಿ ಹುಡುಗಿ ನೋಡಲ್ಲ, ನೀಗೆ ಸೂಪರ್ ಆಗಿ ಮದುವೆ ಮಾಡಲ್ಲ, ಯೋಬ್ ತರ ಯುಗಾಂತರಕ್ಕೂ ಸಾಯೋವರೆಗೂ, ವಯಸ್ಸಾದವರೆಗೂ ಮಕ್ಕಳು ಚೆನ್ನಾಗಿರ್ತಾರೆ. ಕೈಗಳನ್ನು ತಟ್ಟಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಹಿಂದೂ ಆಗಿದ್ದಾಗ ನಮ್ಮ ಮನೆಗಳಲ್ಲಿ ಬಹಳ ಗಲಾಟೆ ಆಯ್ತು. ಕ್ರೈಸ್ತನಾದ್ಮೇಲೆ ಇಲ್ಲ ನೀನು ಹಿಂದೂ ಅಲ್ಲೇ ಮದುವೆ. ನಾನು ಹೇಳಿದೆ, ಮದುವೆ ಅಂತ ಇದ್ರೆ ಕ್ರೈಸ್ತರ ಮದುವೆ ಹುಡುಗಿನೇ ಆಗೋದು. ಪ್ರಾರ್ಥನೆಯಲ್ಲಿಟ್ಟೆ, ಯಾಕೆ ನನ್ನ ತಾಯಿ ಹೋಗಿ ಕ್ರೈಸ್ತ ಹುಡುಗಿ ನಾವು ಮಾಡಿಲ್ಲ, ನಾವು ಚೆನ್ನಾಗಿಲ್ಲ, ಇವತ್ತು ಶಾಪಗಳು ಮುರಿದೋಗಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೋಚನೆ ಮಾಡ್ಬೇಕು.